ನಿರ್ಜಮನ್ಸನ್ನು ನಾನು ನಿಮ್ಮ ಸುಜನ್ನು ಇಲ್ಲಿ ಸಿಗದ ಸಿಕ್ಕಾಪಟ್ಟೆ ಫನ್ ನೀವು ನೋಡ್ತಾ ಇದ್ರ ಮಮ್ಮಿ ನಂಬರ್ 1. ವೀಕ್ಷಕರೇ, ಹೊಸ ಎಪಿಸೋಡು, ಹೊಸ ಮಮ್ಮೀಸು. ಅಂದ್ರೆ ಇಲ್ಲಿಗೆ ಬಂದು ಯಾವ ತರ ಏನೇನು ಕಾರಣಗಳು ಮಾಡ್ತಾರೆ ಅಂತ ನನಗೂ ತುಂಬಾ ಕುತೂಹಲ ಇದೆ. ಯಾಕಂದ್ರೆ ಎಲ್ಲ ಬಂದಿರುವಂತಹ ಚೊಟಾಣಿಸ್ ಇದಾರಲ್ಲ, ಅವ್ರಿಗಿಂತ ಜಾಸ್ತಿ ಜೋಶಲ್ಲಿದ್ದಾರೆ. ಸೊ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಇನ್ವೈಟ್ ಅವರ್ ಫಸ್ಟ್ ಮಮ್ಮಿ ದೀಪಿಕಾ ಅಂಡ್ ಅಮೃತ. ನಮಸ್ಕಾರ, ವೆಲ್ಕಮ್ ಟು ಮಮ್ಮಿ ನಂಬರ್ 1. ಹಾಯ್. ದೀಪಿಕಾ ಯಾರು? ನಂದಿ. ನಿನ್ನ ಹೆಸರೇನು? ಅಮೃತ. ಯಾಕೆ ಅಮೃತ ಅಂತ ಇಟ್ರು? ಕನ್ಫ್ಯೂಸ್ ಆಗಬೇಡ, ಟೈಮ್ ವೇಸ್ಟ್ ಮಾಡಬೇಡ. ಹಾಲು. ಅಮೃತ ಅಂದ್ರೆ ಹಾಲು ಅಂತನಾ? ಸೊ ನೀನು ಹಾಲಷ್ಟೇ ಬೆಳ್ಳಗಿದ್ಯಾ, ಕ್ಯೂಟ್ ಆಗಿದೆ ಅಂತನಾ? ಓಕೆ, ನೀವೇನ್ ಮಾಡ್ತಿದ್ದೀರಮ್ಮ? ನಾನ್ ಬಿಸ್ನೆಸ್, ಕೇಟರಿಂಗ್ ಬಿಸ್ನೆಸ್. ಕೇಟರಿಂಗ್ ಬಿಸ್ನೆಸ್. ಓಕೆ, ಎಲ್ಲಿಂದ ಬಂದಿರೋದು ನೀವು? ಬನಶಂಕರಿ, ಬ್ಯಾಂಗ್ಳೂರ್. ಬನಶಂಕರಿ, ಬ್ಯಾಂಗ್ಳೂರ್. ಓಕೆ, ವೆಲ್ಕಮ್ ಟು ದ ಶೋ. ಎಂಜಾಯ್ ದ ಶೋ. ಥ್ಯಾಂಕ್ ಯು. ಒನ್ಸ್ ಅಗೇನ್ ವೆಲ್ಕಮ್ ಟು ಮಮ್ಮಿ ನಂಬರ್ 1. ಈಗ ನೆಕ್ಸ್ಟ್ ಬರ್ತಾ ಇರುವಂತ ಮಮ್ಮಿ ಸುಮಿತ್ರಾ ಅಂಡ್ ಅಭಿಷೇಕ್. ನಮಸ್ತೆ ಸೃಜನ್ ಅವರೇ. ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಕುಮಾರಸ್ವಾಮಿ ಲೇಔಟಿಂದ. ಕುಮಾರಸ್ವಾಮಿ ಲೇಔಟ್. ನೀವು ಕುಮಾರಸ್ವಾಮಿ ದೇವಸ್ಥಾನದಿಂದ ಬಂದಂಗೆ ಬರ್ತಾ ಇದ್ದೀರಾ? ಹೌದು. ಎಲೆಕ್ಷನ್ಗೆ ಏನಾದ್ರು ನಿಂತಿದ್ದೀರಾ? ಇಲ್ಲ. ಇಲ್ವಾ? ನೀ ಏನ್ ಓದ್ತಾ ಇದೆಯಾ? ಫಿಫ್ತ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಪ್ರಾರ್ಥನಾ. ಓಕೆ, ಎಂಜಾಯ್ ದ ಶೋ. ಆರಾಮಾಗಿ ಮಜಾ ಮಾಡಿ, ತಲೆಹರಟೆ ಮಾಡಿ, ಏನ್ ಬೇಕಂದ್ರೂ ಮಾಡಿ. ಓಕೆ, ಅವನೊಂದು ನಿಮ್ ಕ್ವಶನ್ ಕೇಳ್ತಾನಂತೆ. ಕ್ವಶನ್ ಕೇಳ್ತೀನಾ? ಒಂದ್ ನಂಬರ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಒಂದ್ ನಂಬರ್ ಮೈಂಡ್ ಅಲ್ಲಿ ಇಟ್ಕೊಂಡೆ. ನಾನು 10 ಕೊಡ್ತೀನಿ. ಪ್ಲಸ್ ಮಾಡಿ ಆ ನಂಬರ್ ಮಾಡಿದೆ. ಡಿವೈಡ್ ಮಾಡಿ ಬೈ 2. ಎಷ್ಟು ಇಟ್ಟಿದ್ದೀರಾ ಫಸ್ಟ್? ಫ್ರೆಂಡ್ ಕೊಡಿ. ಫಸ್ಟ್ ಇಟ್ಕೊಂಡಿರೋ ನಂಬರ್ನ ಫ್ರೆಂಡ್ ಕೊಟ್ಬಿಡಿ. ಕೊಟ್ಬಿಟ್ಟೆ ಕಣ. ಆನ್ಸರ್ 5. ಅಲ್ವಲ್ಲ, 7 ಕಣ. ಹೆಂಗೆ? 7 ಕಣ. ಆಡ್ ಮಾಡ್ಕೊಂಡೆ ಕಣ. 14 ಆಯ್ತು ಕಣ. 24 ಆಯ್ತು ಕಣ. ಆಮೇಲೆ ಏನ್ ಮಾಡ್ಬೇಕು? ಡಿವೈಡ್ ಬೈ 2 ನ. 14 ಅಲ್ಲ ಕಣ, 24ರಲ್ಲಿ ಅರ್ಧ ಎಷ್ಟು? ಮತ್ತೆ ಮತ್ತೆ ಕೂಡಿದರು, ಮುತ್ತು ಮುತ್ತು ಸೇರಿದರು, 1 2 3 4 ನೀನೇ ಕನ್ಫ್ಯೂಸ್ ಆಗ್ಬಿಟ್ರಲ್ಲ. 12ರಲ್ಲಿ 7 ತೆಗೆದ್ರೆ 5 ಕಣ. ತುಂಬಾ ಟೆನ್ಷನ್ ಆಗ್ಬಿಡ. ಆರಾಮಾಗಿರು ಪಾಪ. ಓಕೆ, ಓಕೆನಾ? ಕರೆಕ್ಟ್. ನೀನ್ ಕರೆಕ್ಟ್ ಆಗಿ ಹೇಳಿದೆ. ಆನ್ಸರ್ 5. ಓಕೆ, ಎಂಜಾಯ್ ದ ಶೋ. ವೆಲ್ಕಮ್ ಒನ್ಸ್ ಅಗೇನ್. ಬನ್ನಿ. ಥ್ಯಾಂಕ್ ಯು. ಮೂರನೇ ಮಮ್ಮಿ, ಪ್ಲೀಸ್ ವೆಲ್ಕಮ್ ಸರಳ ಅಂಡ್ ಮಗಳು ಅಚಲ. ನಮಸ್ಕಾರ. ಹಾಯ್. ನಮಸ್ಕಾರ. ನಿಮ್ಮ ಹೆಸರು ಸರಳ? ಹೌದು. ನಿನ್ನ ಹೆಸರು ಅಚಲ. ಓಹೋ, ಎಲ್ಲಿಂದ ಬಂದಿರೋದು? HSR ಲೇಔಟ್, HSR ಲೇಔಟ್. ಏನ್ ಮಾಡ್ತಾ ಇದೀರಾ? ನಾನ್ ಹೌಸ್ ವೈಫ್. ಹೌಸ್ ವೈಫ್. ನೀನೇನ್ ಓದ್ತಾ ಇದೀಯಾ? 3rd ಸ್ಟ್ಯಾಂಡರ್ಡ್. 3rd ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಜೆಎಸ್ಎಸ್ ಸ್ಕೂಲು. ಯಾವ ಸಬ್ಜೆಕ್ಟ್ ಅಂದ್ರೆ ಇಷ್ಟ ನಿನ್ಗೆ? ಸೋಷಿಯಲ್ ಮತ್ತೆ ಕನ್ನಡ. ನೀನ್ ಅಂಕಲ್ಗೆ ಕನ್ನಡ ಹೇಳ್ಕೊಡ್ಬೋದು ಇವಾಗ. ನೋಡು, ಕನ್ನಡ ಹೇಳ್ಕೊಡ್ತೀಯ ನನ್ಗೆ? ಹೇಳ್ಕೊಟ್ಟು ನೋಡೋಣ. ಅ ಆ ಇ ಈ ಉ ಊ ರು. ಹೊಸ ಹೇಳ್ಕೊಡ್ತೀಯ ಕನ್ನಡದಲ್ಲಿ ಅನ್ಕೊಂಡೆ. ನಾನು ನೋಡಿದ್ರೆ ನೀನ್ ಅದನ್ನೇ ಹೇಳ್ಕೊಡ್ತಿಲ್ಲ. ನಾನ್ ನಿನ್ನಷ್ಟು ವಯಸ್ಸಿದ್ದಾಗ್ಲೇ ಕಲ್ತ್ಬಿಟ್ಟಿದ್ದೆ ಅದನ್ನ. ಆಮೇಲೆ ತಲೆಹರಟೆ ಮಾಡ್ತೀಯ ಮನೇಲಿ? ಬೇಜಾನ್ ಮಾಡ್ತೀಯ? ಏನ್ ಮಾಡ್ತೀಯ ತಲೆಹರಟೆ? ನನ್ನ ತಮ್ಮಂಗೆ ಹಿಂಡೋದು. ಆಮೇಲೆ ಅದ್ ತಲೆಹರಟೆ ಅನ್ನಲ್ಲಮ್ಮ. ನನ್ ತರ ಇರ್ಬೇಕು. ತಲೆಹರಟೆ ಮಾಡ್ಬೇಕು. ಯಾವಾಗ ಬೆಳಗ್ಗೆ ಎದ್ದು ರಾತ್ರಿ ಮಲಗೋವರೆಗೂ ಬರೀ ತಲೆಹರಟೆನೆ ಮಾಡ್ತಾ ಇರ್ಬೇಕು. ಹೋಗ್ಲಿ, ಇವತ್ತು ಶೋ ಅಲ್ಲಿ ತಲೆಹರಟೆ ಮಾಡ್ತೀಯಾ? ಮಾಡೋಣ? ಓಕೆ, ಬನ್ನಿ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಇವತ್ತಿನ ಸಂಚಿಕೆಯ 4th ಅಂಡ್ ಲಾಸ್ಟ್ ಮಮ್ಮಿ, ಪ್ಲೀಸ್ ವೆಲ್ಕಮ್ ಹೇಮಲತಾ ಅಂಡ್ ಮಗ ಸುಹಾಸ್. ನಮಸ್ಕಾರ. ಹಾಯ್ ಹೀರೋ. ಹಾಯ್. ಯಾರು ಮಾಡಿದ ಹೇರ್ ಸ್ಟೈಲ್ ಇದು? ನಾನ್ ಮಾಡ್ಕೊಂಡೆ. ಸುಳ್ಳು ಹೇಳ್ಬೇಡ. ನೀವು ಅಮ್ಮ ನಿನ್ಗೆ ಹೇರ್ ಸ್ಟೈಲ್ ನಿಜವಾಗ್ಲೂ ನಾನು ನೋಡ್ದೆ. ಅಮ್ಮ ಸುಮ್ನೆ ಮುಟ್ತಾರೆ ಸುಮ್ನೆ ಮುಟ್ತಾರೆ ಅಂದ್ರೆ ನೀನು ನಿಜವಾಗ್ಲೂ ಮುಟ್ತೀಯಾ? ಸರಿ, ನಿಮ್ಗೆ ಯಾರು ಮಾಡಿದ್ರು? ನಾನು ಯಾವ ಏರ್ ಇದೆ ಅಂತ ಯಾವ ಸ್ಟೈಲ್ ಮಾಡ್ಕೊಳ್ಳಿ, ಇರೋದೇ ಒಂದು ಸ್ಟೈಲ್. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾವ ಶಾಂಪು ಹಾಕಿದ್ರ? ನಾನು ಶಾಂಪೂನೇ ಹಾಕಲ್ಲ. 3 ತಿಂಗಳಿಗೊಂದ್ಸಲಿ ತಲೆಗೆ ಸ್ನಾನ ಮಾಡೋದು. ಮತ್ ಅಷ್ಟೊಂದು ಕರ್ಲಿ ಅದಕ್ಕೆ ಕರ್ಲಿ ಆಗಿರೋದು ಅದು. ವೆರಿ ಗುಡ್. ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ? ವಿದ್ಯಾನಿಕೇತನ್. ವಿದ್ಯಾನಿಕೇತನ್. ವೆರಿ ಗುಡ್. ಯಾವ ಸ್ಟ್ಯಾಂಡರ್ಡ್? 7th. 7th ಸ್ಟ್ಯಾಂಡರ್ಡ್. ಲಕ್ಕಿ 7. ಏರಲೆ.
ನೀವೇನ್ ಮಾಡ್ತಾ ಇದೀರಮ್ಮ? ಹೌಸ್ ವೈಫ್ ನಾನು. ಹೌಸ್ ವೈಫ್. ಎಲ್ಲಿಂದ ಬಂದಿರೋದು? ನಾಗರಬಾವಿ. ನಾಗರ ಬಾವಿ. ಓಕೆ, ಇವತ್ತು ಬೇಜಾನ್ ತರಲೆ ಮಾಡ್ಬೇಕು, ಖಂಡಿತ. ಎಂಜಾಯ್ ಮಾಡ್ಬೇಕು. ಶೋ ಅಲ್ಲಿ ಸಿಕ್ಕಾಪಟ್ಟೆ ಮಜಾ ಇರ್ಬೇಕು. ಓಕೆ ಓಕೆ ಓಕೆ, ವೆಲ್ಕಮ್ ಟು ದ ಶೋ. ಬನ್ನಿ. ಥ್ಯಾಂಕ್ ಯು. ಅಯ್ಯಪ್ಪ, ಬೇಡಪ್ಪ ಬೇಡಪ್ಪ. ಓಕೆ, ಆಲ್ ಮಮ್ಮೀಸ್ ರೆಡಿ? ಹೇಗಿದ್ರಿ? ಸೂಪರ್ ಏನ್ ಜೋಶೆ ಇಲ್ಲ? ಸೂಪರ್ ಸೂಪರ್. ಅಲ್ಲ ಪುಟಾಣೀಸ್ ಹೇಗಿದ್ರಿ? ಸೂಪರ್. ನೀನ್ ಯಾಕೆ ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದೆ? ನೀನ್ ಅಮೃತ, ನೀನೇ ಫಸ್ಟ್ ಹೇಳ್ಬೇಕು. ಫಸ್ಟ್ ಬಂದಿದ್ದು ನೀನೇ ತಾನೆ, ನೀನ್ ಹೇಳ್ಬೇಕು. ಹೌ ಆರ್ ಯು ಫೀಲಿಂಗ್? ಸೂಪರ್. ಸೂಪರ್, ವೆರಿ ಗುಡ್. ಓಕೆ, ಮಾತಾಡ್ತಾ ಗೇಮ್ ನ ಶುರು ಮಾಡೋಣ. ಹಾಗೆ ಆಟ ಆಡ್ತಾ ತರಲೆಗಳನ್ನ ಮಾಡೋಣ. ಓಕೆ, ರೆಡಿ ಇದ್ದೀರಾ? ಓಕೆ, ಮೊದಲನೇ ಸುತ್ತು. ಅಮ್ಮ ಐ ಲವ್ ಯು. ಓಕೆ, ಈಗ ಏನಂದ್ರೆ ಮೊದಲನೇ ಸುತ್ತಿನಲ್ಲಿ ನಿಮ್ಗೆ ಡಿಫ್ರೆಂಟ್ ಆಗಿರೋ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನ ಕೊಟ್ಟಿದ್ದೀವಿ. ಸೊ ಇದೇನು ಅಂದ್ರೆ ಎಲ್ರಿಗೂ ಒಂದು ಕಾನ್ಸಂಟ್ರೇಷನ್ ಹೇಗಿದೆ ಅಂತ ಟೆಸ್ಟ್ ಮಾಡೋದು. ನಾನು ಯಾರ ಹೆಸರು ಹೇಳ್ತೀನಿ, ಯಾವ ಇನ್ಸ್ಟ್ರೂಮೆಂಟ್ ಹೆಸರು ಹೇಳ್ತೀನಿ, ಅದನ್ನ ಮಾತ್ರ ನೋಡಿಸ್ಬೇಕು. ಓಕೆ, ಅಕಸ್ಮಾತ್ ನಾನು ತಮಟೆ ಅಂದ್ಬಿಟ್ಟು ನೀನ್ ಡೋಲ್ ಹೊಡೆದ್ರೆ ಗಾನ್ ಕೇಸ್. ಇಲ್ಲಿ ನಿಮಗೂ ಅದೇ ಅಪ್ಲೈ ಆಗೋದು. ಅಕಸ್ಮಾತ್ ಏನಾದ್ರು ಮಕ್ಕಳು ತಪ್ಪು ಮಾಡಿದ್ರೆ ಮಕ್ಕಳ ಜೊತೆ ಮಮ್ಮಿನೂ ಎಲಿಮಿನೇಟ್, ಮಮ್ಮಿ ತಪ್ಪು ಮಾಡಿದ್ರೆ ಮಮ್ಮಿ ಜೊತೆ ಮಕ್ಕಳು ಎಲಿಮಿನೇಟ್. ಅಷ್ಟೇ, ಸಿಂಪಲ್. ಸೊ ಹುಷಾರಾಗಿರ್ಬೇಕು. ಒಂದ್ಸಲಿ ಟ್ರಯಲ್ ನೋಡೋಣ. ಡೋಲ್, ಕೀಬೋರ್ಡ್, ಜಾಕ್ಟೆ, ಮೌತ್ ಆರ್ಗನ್, ಮೃದಂಗ, ಫ್ಲೂಟ್. ಸುಮ್ಮನೆ ಊದ್ರಿ ಅದನ್ನ. ಸರಿ, ಊದಿ. ಅಷ್ಟು ಓಕೆ, ಡೋಲಕ್, ತಮಟೆ. ಓಕೆ, ಇವಾಗ ಯಾರ್ಯಾರು ತಪ್ಪು ಮಾಡ್ತೀರಾ ಎಲಿಮಿನೇಟ್ ಆಗ್ತಾ ಇರ್ತೀರಾ. ಫಾಸ್ಟ್ ಆಗಿರ್ಬೇಕು. ಓಕೆ, ರೆಡಿ? ಡೋಲ್, ಡೋಲಕ್, ಡೋಲ್, ತಮಟೆ, ಮೌತ್ ಆರ್ಗನ್, ತಮಟೆ. ತಮಟೆ ಹೇಳಿದ್ದು ನಾನು, ಯಾಕೆ ಕೊಡದೆ? ಕನ್ಫ್ಯೂಸ್ ಆಯ್ತಾ? ಓಕೆ, ಲಾಸ್ಟ್ ಚಾನ್ಸ್ ಕೊಡ್ತೀನಿ ಎಲ್ರಿಗೂ. ಇದಾದ್ಮೇಲೆ ಚಾನ್ಸಸ್ ಇಲ್ಲ ಈಗ. ಇವಾಗಿಂದ ಪಟ್ 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 ಅಂತ ಹೋಗ್ತಾ ಇರ್ಬೇಕು. ಅಲರ್ಟ್ ಆಗಿರ್ಬೇಕು. ಅಮೃತ, ಓಕೆ ರೆಡಿ? ಜಾಗ್ತೆ, ಫ್ಲೂಟ್, ತಮಟೆ, ಜಾಗ್ತೆ. ಏನಕ್ಕಪ್ಪ ನೀನ್ ಜಾಗ್ತೇನಪ್ಪ ನೀನು? ಡೋಲ್. ಮತ್ತೆ ಯಾಕಪ್ಪ ಹೊಡೆದೆ? ಕನ್ಫ್ಯೂಸ್ ಆಯ್ತು. ಕನ್ಫ್ಯೂಸ್ ಮಾಡೋದಕ್ಕೆ ಈ ಆಟ ಇರೋದು. ಇವಾಗ ನೀನ್ ಡೋಲ್ ಬಿಡು, ನಿಮ್ಮಮ್ಮ ತಮಟೆ ಬಿಡ್ತಾರೆ, ನೀವಿಬ್ರು ಅಲ್ಲೋಗಿ ನಿಂತ್ಕೊಳ್ಳಿ. ನೀವು ಬಿಟ್ರೆ ಅದು ಮನೆಗೆ ತಗೊಂಡೋಗ್ಬಿಡ್ತೀರಲ್ಲ ಫ್ಲೂಟ್. ಬೇಡ. ಓಕೆ, ರೆಡಿ? ಫ್ಲೂಟ್, ಮೃದಂಗ. ಏನಪ್ಪ ನೀನು? ನಾನು ಏನ್ ಹೇಳಿದ್ದೀನಪ್ಪ? ಮೃದಂಗ. ನೀನ್ ಯಾಕಪ್ಪ ಹೊಡೆದೆ? ಹಂಗೆ ಹೋಗು, ನಿಮ್ಮ ಮಮ್ಮಿನ ಹಂಗೆ ಪ್ರೀತಿನ ಕರ್ಕೊಂಡೋಗು ಜಾಗಕ್ಕೆ. ಹೋಗಪ್ಪ. ಸುಹಾಸ್ ಅಂಡ್ ಹೇಮಲತಾ ಬಂದಿದ್ದು ಗೊತ್ತಾಗ್ಲಿಲ್ಲ, ಹೋಗಿದ್ದು ಗೊತ್ತಾಗ್ಲಿಲ್ಲ. ಓಕೆ, ರೆಡಿ? ರೆಡಿ? ಕೀಬೋರ್ಡ್, 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 ತಮಟೆ. ಏನು ತಮಟೆನಾ? ಫಸ್ಟೇ ನಿನಗೆ ಚಾನ್ಸ್ ಕೊಟ್ಟೆ. ನೀನು ಚೋಟ ಬೇಬಿ ಅಂದ್ಬಿಟ್ಟು ನಿನಗೊಂದು ಚಾನ್ಸ್ ಕೊಟ್ಟಿದ್ದೆ. ಆದ್ರೆ ಇವಾಗ ಚಾನ್ಸ್ ಕೊಡೋದಕ್ಕೆ ಹೋಗಲ್ಲ. ಹೋಗಿ ಮಮ್ಮಿನ ಕರ್ಕೊಂಡು ನೀವು ಫ್ಲೋಟ್ ತಗೊಂಡೋಗಿ, ಪರವಾಗಿಲ್ಲ. ಓಲಿ, ಇಲ್ಲಿಂದ ಅಲ್ಲಿವರೆಗೂ ಜಾಕ್ಟೆ ಹೊಡ್ಕೊಂಡು ಹೋಗಿ ನೋಡೋಣ. ನಿಮ್ಮಮ್ಮ ಫ್ಲೂಟ್ ನುಡಿಸ್ತಾರೆ, ನಿನ್ ಜಾಕ್ಟೆ ಹೊಡಿ. ನೋಡಿಸ್ರಿ, ಒಲೆ ಉದ್ದಂಗೆ ಇರುತ್ತದೆ, ನೋಡಿಸ್ರಿ. ಇಲ್ಲ, ಬರುತ್ತೆ ಸರ್ ನುಡ್ಸಕ್ಕೆ. ಹೌದಾ? ನುಡ್ಸಿ ನೋಡೋಣ. ಶಿವಾಜಿನಗರ್ ಲೇತಂಗಡಿಗೆ ಹೋದಂಗಿತ್ತು. ಏನ್ರಿ ಟ್ಯೂನ್ ಇದು? ಯಾವ್ದ್ರಿ ಇದು? ಕಾಡು ಕುದುರೆ ಓಡಿ ಬಂದಿತ್ತ, ಗೋವಿಂದ ಗೋವಿಂದ. ಓಕೆ, ಅಚಲ ಅಂಡ್ ಸರಳ. ಈಗ ನಿಮ್ಮಿಬ್ರಲ್ಲಿ ಕಾಂಪಿಟೇಷನ್. ಓಕೆ, ರೆಡಿ? ಢೋಲ್, ಢೋಲಕ್, ತಮಟೆ. ಕೀಬೋರ್ಡ್ ಅಲ್ಲಿ ತಮಟೆ ಸೌಂಡ್ ಬರೆಸ್ಬೋದು, ಆದ್ರೆ ನೀನು ಕೀಬೋರ್ಡ್ ನುಡಿಸ್ಬೇಕಾಗಿದ್ದು, ತಮಟೆ ಬೇಕಾಗಿಲ್ಲ ನಮ್ಗೆ. ಏನೋ ಈ ರೌಂಡ್ ಮಾಡ್ದಾಗ್ಲೆಲ್ಲ ಮಕ್ಕಳೇ ತಪ್ಪಾಗ್ತಾರೆ, ಮಮ್ಮಿ ಗೆದ್ಬಿಡ್ತಾರಪ್ಪ. ಮಮ್ಮಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಅದಕ್ಕೆ. ತಮಟೆ ಹೊಡೆದು. ಓಕೆ, ಫಸ್ಟ್ ರೌಂಡ್ ಅಲ್ಲೇ ಗೆದ್ಬಿಟ್ಟಿದ್ರ. ಅದು ನೋಡಿ, ಅದು ನೀವಿಬ್ರು ಮ್ಯಾಚಿಂಗ್ ಡ್ರೆಸ್ ಹಾಕೊಂಬರ್ರಿ. ಏನು ವಾಟ್ ಇಸ್? ಅದೇ ಅಮ್ಮ ಮಗಳು. ಅದು ಗೊತ್ತು, ಹಂಗಂದ್ಬಿಟ್ಟು ಮ್ಯಾಚಿಂಗ್ ಡ್ರೆಸ್ ಹಾಕೊಂಬರ್ಬೇಕಾ? ಮೋಸ್ಟ್ ಆಫ್ ದ ಟೈಮ್ ವಿ ವೇರ್ ಲೈಕ್ ದಿಸ್.
ಕಂಗ್ರ್ಯಾಚುಲೇಷನ್ಸ್ BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಇವರ ಕಡೆಯಿಂದ ನಿಮಗೆ ಒಂದು ಬ್ಯೂಟಿಫುಲ್ ಸಾರಿ. ಥ್ಯಾಂಕ್ ಯು ಸೋ ಮಚ್. ಅದು ಪಿಂಕ್ ಕಲರ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ಮುಂದಿನ ಸುತ್ತಿನಲ್ಲಿ ನೀವು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಆಮೇಲೆ ಆಲ್ 3 ಮಮ್ಮೀಸ್ ಹುಷಾರಾಗಿರಿ, ಯಾಕಂದ್ರೆ ಮುಂದಿನ ಸುತ್ತಿನಲ್ಲಿ ಎಲಿಮಿನೇಷನ್ ಇರುತ್ತೆ. ಓಕೆ ಓಕೆ ಕಾನ್ಫಿಡೆನ್ಸ್ ಓಕೆ ಇರ್ಬೇಕು. ಅದೇ ಒಳ್ಳೆ. ಓಕೆ ಥ್ಯಾಂಕ್ ಯು ಕ್ಯೂಟಿ ಪೈ. ಬನ್ನಿ. ಕರೆಕ್ಟ್ ಆಗಿ ವಾಕ್ ಮಾಡು, ಹುಡುಗಿ ತರ ವಾಕ್ ಮಾಡು. ಅದೇನು ಒಳ್ಳೆ ರೌಡಿ ತರ ಹಿಂಗ್ ಬರ್ತಾ ಇದೀನಿ. ವಾಕ್ ಮಾಡು ಹುಡುಗಿ ತರ. ನೀ ಮಾಡು ನಾರ್ಮಲ್ ಆಗಿ ವಾಕ್ ಮಾಡು. ತಲೆ ಎತ್ತಿ ಒಂಥರ ಹೆಂಗೆ ಕ್ಯಾಟ್ ವಾಕ್ ಹೆಂಗಿರ್ಬೇಕು ತಾ ಬಾಯಲ್ಲಿ ತೋರಿಸ್ತೀನಿ. ಹಂಗೆ ನಡ್ಕೊಂಡೋಗು. ನೀವು ಆಡ್ಬೇಕಾಗಿರುವಂತ ಆಟ ತುಂಬಾ ಸಿಂಪಲ್ ಆಗಿದೆ, ಮಜವಾಗಿದೆ. ನಿಮಗೂ ಒಂದ್ ಸ್ವಲ್ಪ ಹೆಲ್ತ್ಗೆ ಯೂಸ್ ಆಗ್ಲಿ ಅಂತ ನಾವು ಈ ಆಟವನ್ನ ಇಟ್ಟಿದ್ದೀವಿ. ಯಾರ್ಯಾರು ಆಡ್ತೀರಾ? ಸರಳ ಅಂಡ್ ಅಚಲ ಅಲ್ಲ? ಬನ್ನಿ. ನೀವೆಲ್ವೇನ್ರಿ ಲಾಸ್ಟ್ ಅಲ್ಲಿ ಇದು ಮಾಡಿದ್ದು? ಬನ್ರಿ. ನಿಮ್ಮ ಪಕ್ಕದಲ್ಲಿ ಒಂದು ಬೌಲಲ್ಲಿ ನಿಂಬೆ ಹಣ್ಣು ಇಟ್ಟಿದ್ದೀವಿ. ಹಾಗೆ ಒಂದು ಪಿನ್ ಇದೆ, ದಾರ ಹಾಕಿದೆ. ಅದಕ್ಕೆ ನೀವೇನ್ ಮಾಡ್ಬೇಕು, ನಾನು ನಿಮಗೆ ಈ ಥ್ರೆಡ್ ಮಿಲ್ ನ ಸ್ಟಾರ್ಟ್ ಮಾಡ್ಕೊಡ್ತೀನಿ. ನೀವು ಆ ನಿಂಬೆ ಹಣ್ಣನ್ನ ಪೋಣಿಸ್ಬೇಕು. 1 ನಿಮಿಷ ಆಗ್ತಿದ್ದಂಗೆ ಯಾರು ಅತಿ ಹೆಚ್ಚು ನಿಂಬೆ ಹಣ್ಣನ್ನ ಪೋಣಿಸಿರ್ತಾರೆ ಅವರು ಮುಂದಿನ ಸುತ್ತಿಗೆ ಹೋಗ್ತಾರೆ. ಇನ್ನು ನಾವು ಸಿಂಪಲ್. ಓಕೆ 30 ಸೆಕೆಂಡ್ ಆದ್ಮೇಲೆ ನಾನು ಸ್ಪೀಡ್ ಅನ್ನ ಜಾಸ್ತಿ ಮಾಡ್ತೀನಿ. ಅಭ್ಯಾಸ ಇದೆಯಾ ಥ್ರೆಡ್ ಮಿಲ್ ಮೇಲೆ? ಎಷ್ಟು ನಿಮಿಷ ಓಡ್ತೀರಾ ದಿನಕ್ಕೆ? ಇವ್ರಿಗೆ ನಗು ಬರ್ತಾ ಇದೆ ಹೇಳ್ಬಿಟ್ಟು, ಅಂದ್ರೆ ಅದರಲ್ಲೇ ಸುಳ್ಳಿದೆ ಅಂತ ನೋಡಿ ನಗು ನಿಮ್ ಮುಖ ಹೋಗಿದೆ. ಅಯ್ಯಯ್ಯಯ್ಯೋ ಹಳ್ಳಿ ಮುಖ ಯಾವಾಗ ಬಂದೆ ಬೆಂಗಳೂರು ಪಕ್ಕ. ಜೋಕರ್ ಅಂತ ಹೇಳಕ್ಕಾಗಲ್ಲ ಪಾಪ. ಯಾಕೆ ಆ ಬಿರುದು ಯಾಕೆ ಕೊಡೋದು ನಿಮ್ಗೆ? ಜೋಕರ್ ಅಂದ್ರೆ ತುಂಬಾ ಒಳ್ಳೆ ಬಿರುದ್ರಿ. ನಂಗೆ ಯಾರಾದ್ರೂ ಜೋಕರ್ ಅಂದ್ರೆ ಖುಷಿ ಆಗುತ್ತೆ. ಹೌದಾ? ಹಾಗಾದ್ರೆ ಜೋಕರ್ ಬಿಡು. ಈಕೆ ಸಾಮಾನ್ಯವಾದ ಕನ್ಯೆ ಅಲ್ಲ. ಜಗತ್ತಲ್ಲಿ ಯಾವಾಗ್ಲೇ ಇರ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದು ನಗ್ಸೋರ್ಗೆನೆ. ಹೌದೌದು. ಹೌದಾ? ಯಾಕೆಂದ್ರೆ ಅವಾಗಿಂದ ಇವಾಗಿನವರೆಗೂ ಎಲ್ಲ ಯಾಪ್ ಮರ ಹಾಕೊಂಡಿರ್ತಾರೆ ಜನ. ನಗ್ಸೋರಿದ್ದಾಗ ಡಿಮ್ಯಾಂಡ್. ಅದೇ ನಿಮ್ ಮುಖ ನೋಡಿದ್ರೆ ನಗು ಬರುತ್ತೆ, ನೀವು ಮಾತಾಡೋದೇ ಬೇಡ. ನಗುವುದು ಅಳುವುದು ನೀವೇ ಹೇಳಿ. ನಾವು ಅಭ್ಯಾಸ ಇದೆ. ಇಷ್ಟ ತೋಡ್ತೀರಾ? 20 ಮಿನಿಟ್ಸ್ ಡೇ. ಇದ್ರ ಮೇಲೆ ಮನೆಯಿಂದ ಓಡ್ತೀರಾ? ಇಲ್ಲ, ಮನೇನೆ ಸೈಡ್ ಅಭ್ಯಾಸ ಇದೆ ಅಲ್ವಾ? ಇದೆ. ಬಿ ಕೇರ್ಫುಲ್. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಕರೆಕ್ಟ್ ಆಗಿರ್ಬೇಕು, ಹುಷಾರ ಮಾಡಿ. ಕಾಲಕ್ಕೆ ಸಿಗಾಕೊಳ್ಳುತ್ತೆ, ನೋಡ್ಕೋಬೇಕು. ಹೇಳಿದ್ವಿ ಲಾಸ್ಟ್ 20 seconds. 9, 8, 7, 6, 5, 4, 3, 2, 1. Stop it, stop it, stop it. ಏನ್ ನಮಗೆ ಯಾರು ಆಗ್ತಿದ್ರಿ? ಏನ್ ಮಾರಮ್ಮನ? ದೀಪಿಕಾ ಅವರು 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17. ಓಕೆ. ಸರಳ ಅವರು 1, 2, 3, 4, 5, 6, 7, 8, 9, 10, 11, 12, 13. ಸೊ ಆಟೋಮೆಟಿಕ್ಲಿ ನೀವು ಮುಂದಿನ ಸುತ್ತಿಗೆ ಕ್ವಾಲಿಫೈ ಆಗಿದ್ರೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಇದೇನು ಕೈಗೆ ಎಲ್ಲ ರಕ್ತ ಮಾಡ್ಬಿಟ್ಟಾರೆ. ನಾನೇನು ಮಾಡ್ಕೊಂಡು ನೀವು ಮಾಡ್ಕೊಂಡು ಕಷ್ಟಪಟ್ಟು ಹಾಕ್ತಿರೋದು. ಇವ್ರು ಈಸಿಯಾಗಿ 13 ಹಾಕಿಲ್ಲ, ನೀವೇ ಕಷ್ಟಪಟ್ಕೊಂಡು 17 ಹಾಕಿಲ್ಲ. 12 ಹಾಕ್ಬೇಕಾಗಿತ್ತು. ಸೊ ನೀವು ಮೋರ್ ಆರ್ ಲೆಸ್ ಮುಂದಿನ ಸುತ್ತಿಗೆ ಕ್ವಾಲಿಫೈ ಆಗಿದ್ದೀರಾ. ಆದ್ರೆ ನೀವು ವೆಯ್ಟ್ ಮಾಡಬೇಕಾಗಿದೆ. ಅವರಿಬ್ಬರ ಪೈಪೋಟಿ ಹೇಗೆ ನಡೆಯುತ್ತೆ ನೋಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನಿಮ್ಮ ಜಾಗಕ್ಕೆ ಬನ್ನಿ, ನೀವಿಬ್ರು ಬನ್ನಿ. ಸುಮಿತ್ರಾ ಅಂಡ್ ಹೇಮಲತಾ, ಆರ್ ಯು ರೆಡಿ? ಫುಲ್ ಟೆನ್ಷನ್ ಅಲ್ಲಿ ಇದ್ದೀರಾ, ಗೊತ್ತಾಗ್ತಾ ಇದೆ. ನೀವಿಬ್ರು ಯಾವತ್ತು ನಿಮ್ ಜೀವನದಲ್ಲಿ ಈ ತರ ಅಷ್ಟೇ ಇಲ್ಲ. ಅಕ್ಕಿದೀವಿ ಜಾಸ್ತಿ ಇಲ್ಲ, ಡೈಲಿ ಮಾಡಿ ಅಭ್ಯಾಸ ಇಲ್ಲ. ಎಲ್ಲಾದ್ರೂ ರೆಸಾರ್ಟ್ ಅಲ್ಲಿ ಇಲ್ಲಿ ಪಾಪ ಅದು ಸಣ್ಣ ಆಗ್ಬಿಡುತ್ತೆ ಅಂತ, ರೆಡ್ಮಿಲ್ ಸಣ್ಣ ಆಗ್ಬಿಡುತ್ತೆ ಯಾಕೆ ಅಂತ ದೊಡ್ಡ ಮನ್ಸು ನಿಮ್ದು. ಅದಕ್ಕೋಸ್ಕರ ನೀವು ಹೌದೌದಲ್ವಾ? ಇರ್ಲಿ ಬಿಡಿ. ಓಕೆ, ರೆಡಿ? ಟೈಮ್ ಸ್ಟಾರ್ಟ್ಸ್ ನೌ. ಹುಷಾರು, ಕೈಗೆ ಇಟ್ಕೊಂಡ ಮೇಲೆ ಅವೆಲ್ಲ ಮಾಡ್ಕೊಬಿಡಿ. ಹುಷಾರು ಹುಷಾರು. 25 ಸೆಕೆಂಡ್ ಇದೆ. Come on. Come on, you can do it. Come on. ಇದು ಕೈಗೆ ಸಿಗ್ತಾ ಇಲ್ಲ. ಅಯ್ಯೋ ಅಯ್ಯೋ. 10, 9, 8,
7, 6, 5, 4, 3, 2, 1. ಸ್ಟಾಪ್. 1, 2, 3, 4, 5, 6, 7, 8, 9, 10. 1, 2, 3, 4, 5, 6, 7, 8, 9, 10, 11, 12, 13. ಮನೆಯಲ್ಲಿ ಥ್ರೆಡ್ ಮಿಲ್ ಇಲ್ಲ, ಇಲ್ಲ, ಆದ್ರೂ 13 ಹೆಂಗೆ? ಈಗ ಪ್ರಾಕ್ಟೀಸ್ ಆಗಿದೆ ಈಗ. ಇಷ್ಟು ದಿನ ಬರೀ ಫ್ಲೋರ್ ಮಿಲ್ ಆಯ್ತು, ಇನ್ನು ಮುಂದೆ ಆದ್ರೂ ಥ್ರೆಡ್ ಮಿಲ್ ಆಗಲಿ. ಆಯ್ತು. ಓಕೆ, ಸೊ ಯು ಗೆಟ್ ಇನ್ ಟು ದ ನೆಕ್ಸ್ಟ್ ರೌಂಡ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ವೆರಿ ಸಾರಿ. ರಿಯಲಿ ನಾನು ಏನು ಮಾಡ್ಲಿ, ಇದಾಗೋಯ್ತಿದ್ದು ಫುಲ್ ಜಾರ್ತಾ ಇತ್ತು ಹಾಗೆ. ಎಲ್ರಿಗೂ ಒಂದು ತಾನೆ, ನಿಮಗೆ ಸಪರೇಟ್ ಆಗಿ ಏನಾದ್ರು ಕೊಡೋದಕ್ಕಾಗದ? ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಎಂಜಾಯ್ ಅಲ್ವಾ? ರಿಯಲಿ. ಬರ ಇರೋ. ಟ್ರೆಡ್ಮಿಲ್ ಎಲ್ಲ ಮಾಡಲ್ವಾ ಮನೇಲಿ? ಇಲ್ಲ ಮಾಡಲ್ಲ. ಮಾಡೋದು ಕೇಳು ಇನ್ಮೇಲಾದ್ರು. ಅದೇನ್ ಅನ್ಕೊಂಡ್ ಮುಂಚಿನ ಎಪಿಸೋಡ್ಗಳು ನೋಡಿ, ಇದು ತಾನೇ ಈಸಿ ನಮ್ದ ಮಮ್ಮಿ ನಂಬರ್ 1 ನನ್ನನ್ನು ಕಳಿಸಿ ನೋಡಿ ಅನ್ನಂತ ಎಲ್ಲ ಡವ್ ಮಾಡ್ಬಿಟ್ಟಿರ್ತಾರೆ. ಅವಾಗೇನ ಅಲ್ಲ ಅನ್ಕೊಂಡ್ಬಿಟ್ಟಿರ್ತಾರ ಮಮ್ಮೀಸ್. ಅದಕ್ಕೆ ನಾವೇನ್ ಮಾಡ್ತೀವಿ, ಒಂದೊಂದ್ಸಲಿ ಒಂದೊಂದು ಸುಮ್ನೆ ಟ್ವಿಸ್ಟ್ ಇಟ್ಟು ಬೇರೆ ಗೇಮ್ಸ್ ಇಟ್ಬಿಡೋದು. ಅವಾಗೇನೋ ಪ್ರಿಪೇರ್ ಆಗಿರಲ್ಲ, ಒಂದೇ ತರ ಕೊಟ್ಬಿಟ್ರೆ ಎಲ್ಲ ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಬಟ್ ಎನಿವೇಸ್ ಯು ಪಾರ್ಟಿಸಿಪೇಟೆಡ್, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನೀವು ಇಷ್ಟು ದೂರ ಬಂದು ನಮಗೋಸ್ಕರ 4 hours ಥ್ರೆಡ್ಮಿಲ್ ಮೇಲೆ ನಿಂತಿದ್ದಕ್ಕೆ ನಿಮ್ಗೆ ಅಂತ ಒಂದು ಬ್ಯೂಟಿಫುಲ್ ಗಿಫ್ಟ್ ಕೊಡ್ತೀವಿ. ಥ್ಯಾಂಕ್ ಯು. ಫಾರ್ ಯು BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಅವರ ಕಡೆಯಿಂದ ನಿಮಗೆ ಒಂದು ಬ್ಯೂಟಿಫುಲ್ ಸಾರಿ. ಥ್ಯಾಂಕ್ ಯು. ಓಕೆ, ನೀನ್ ಹೇಳು ನನಗೆ, ನಿನಗೆ ನಿಮ್ಮ ಮಮ್ಮಿ ಬಗ್ಗೆ ತುಂಬಾ ಕೋಪ ಬರುವಂತ ಸಿಚುವೇಶನ್ ಯಾವತ್ತಾದ್ರೂ ಬಂದಿದ್ಯಾ? ಯಾವಾಗ? ಒಂದ್ಸತಿ ಫಿಲಮ್ ಹೋಗ್ಬೇಕು ಅಂದ್ರೆ ಫ್ರೆಂಡ್ಸ್ ಜೊತೆ. ಈ ವಯಸ್ಸಿಗೆ ಫ್ರೆಂಡ್ಸ್ ಜೊತೆ ಫಿಲಮ್ ಹೇಳು, ಮುಂದಕ್ಕೆ ಹೋಗೋಣ ಅಂತ ಕೇಳ್ದೆ ಅಮ್ಮಂಗೆ. ಅದಕ್ಕೆ ಅಮ್ಮ ಹೇಳಿದ್ರು ಬೇಡ, ಯಾಕೆ ಹೋಗ್ತೀಯಾ ಫ್ರೆಂಡ್ಸ್ ಜೊತೆ ಅಂದ್ರು. ಅವಾಗ ಕೋಪ ಬಂತು. ಬೇಡ ಅಲ್ಲ, ಈ ಏಜ್ ಅಲ್ಲಿ ಬೇಡ ಅಂತ ಅಪ್ಪಂಗ್ ಕೇಳ್ದೆ, ಅಪ್ಪ ಬಿಟ್ಟು. ಅದು ಯಾಕೆ ಅಂದ್ರೆ ನಿಮ್ಮಪ್ಪ ನಿಮ್ಮ ಅಜ್ಜಿ ಹತ್ರ ಕೇಳಿರ್ತಾರೆ, ಅವ್ರು ಇಲ್ಲ ಅಂದಿರ್ತಾರಲ್ಲ, ಅದಕ್ಕೆ ಅವ್ರಿಗೆ ಆಗಿರೋ ಬೇಜಾರು ಅರ್ಥ ಆಗ್ಬಿಟ್ಟು ನಿನಗೆ ಓಕೆ ಅಂತ ಹೇಳಿರ್ತಾರೆ. ಫಿಲಮ್ ಹೋಗ್ಬೇಕು, ನೋಡ್ಬೇಕು, ಆದ್ರೆ ಆಕ್ಚುಲಿ ಏನಂದ್ರೆ ಫ್ರೆಂಡ್ಸ್ ಜೊತೆ ಮಾತ್ರ ಅಲ್ಲ, ಫ್ಯಾಮಿಲಿ ಜೊತೆನೂ ಹೋಗ್ಬೇಕು. ಓಕೆನಾ? ಅದಕ್ಕೆ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂದ್ರೆ ಪಾಪ ನೀವಿಲ್ಲ, ಇನ್ನು ಚಿಕ್ಕ ಹುಡುಗರು ಕಣ, ಇನ್ನು ಲೈಫಲ್ಲಿ ಏನೇನೋ ಗೊತ್ತಿರಲ್ಲ, ಅದಕ್ಕೆ ದೊಡ್ಡವರು ಇದ್ರೆ ಬೆಟ್ರು ಅಂತ ಅಷ್ಟೇ. ಓಕೆ, ಡಿಡ್ ಯು ಎಂಜಾಯ್ ಮಮ್ಮಿ ನಂಬರ್ 1? ಎಸ್. ದೇರ್ ಇಸ್ ಲಾಟ್ಸ್ ಮೋರ್ ಟು ಎಂಜಾಯ್. ಯಾಕಂದ್ರೆ ಇನ್ನ 2 ರೌಂಡ್ ಇದೆ. ಅವ್ರು ಹೆಂಗೆ ಆಡ್ತಾರೆ, ಏನೇನ್ ಬೀಳ್ತಾರೆ ನೋಡೋಣ ಅಲ್ವೇ? ಓಕೆ, ಕಮಾನ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಈಗ ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿ ನಮ್ಮ ಮಮ್ಮಿ ನಂಬರ್ 1 ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಏನಕ್ಕೆ ಸ್ಪೆಷಲ್ ಅಂದ್ರೆ 2 ವಿಷಯಕ್ಕೆ. ಒಂದು, ಇವರಿಗೆ ನಮ್ಮ ಕುಟುಂಬ ಅವಾರ್ಡ್ಸ್ ಅಲ್ಲಿ ಒಂದು ಅವಾರ್ಡ್ ಸಿಕ್ಕಿದೆ. ಅಷ್ಟೇ ಅಲ್ಲ, ವ್ಯೂವರ್ಸ್ ಕಳ್ಸಿರುವಂತ ವೋಟ್ಸ್ ಇವ್ರಿಗೆ ಹೈಯೆಸ್ಟ್. ಸೊ ಯಾರು ಇರಬಹುದು ಅಂತ ನಿಮಗೆ ಒಂದ್ ಸ್ವಲ್ಪ ಕುತೂಹಲ, ಕಾತರ ಇದೆ ಅಲ್ವಾ? ಓಕೆ, ನಿಮ್ಗೆಲ್ಲ ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ದೆ. ಅವ್ರು ಇವಾಗ ಬರ್ತಾ ಇದಾರೆ. ನಾನು ನಿಮ್ಗೆ ಮುಂಚೆನೆ ಹೇಳಿದೀನಿ, ಅವ್ರಿಗೆ ಒಂದು ಅವಾರ್ಡ್ ಸಿಕ್ಕಿದೆ. ಅಷ್ಟೇ ಅಲ್ಲ, ಹೈಯೆಸ್ಟ್ ವೋಟ್ ಸಿಕ್ಕಿರೋದು ಇವ್ರಿಗೆನೆ. ಸೊ ಕರೆಯೋಣ, ಪ್ಲೀಸ್ ವೆಲ್ಕಮ್. ಬರಪ್ಪ. ಎಲ್ರಿಗೂ ನಮಸ್ಕಾರ. ಗಿರ್ಜಮ್ಮನ್ ಸನ್ನು ನಮ್ಮ ನಿಮ್ಮೆಲ್ಲರ ಸೃಜನ್ನು ಪಕ್ಕ ತರ್ಲೆ ನಂಬರ್ 1 ಅಲ್ಲ ಕಣ್ರಿ, ಈ ಕಾರ್ಯಕ್ರಮಕ್ಕೆ ಬಂದಿರೋ ಮಮ್ಮಿಗಳೆಲ್ಲ ಸೃಜನ್ ನೀವಂದ್ರೆ ನಂಗೆ ಇಷ್ಟ, ಸೃಜನ್ ನೀವಂದ್ರೆ ನಂಗೆ ಇಷ್ಟ ಅಂತ ಹೇಳ್ತಾ ಇದ್ರೆ ನನಗಂತೂ ಒಂಥರ ಫೀಲಿಂಗ್ ಆಯ್ತಾಯ್ತು ಕಣ್ರಿ. ಹೆಂಗಾರ ಮಾಡಿ ಎಲ್ಲ ಮಮ್ಮಿಗಳ ಕೈಲಿ ನನ್ ಕಂಡ್ರು ಇಷ್ಟ ಅಂತ ಅನ್ಸ್ಕೋಬೇಕು ಅಂತ ತೀರ್ಮಾನ ಮಾಡಿ ಮನೆ ಮಂದಿಗೆಲ್ಲ ಯಾಮಾರ್ಸ್ಬಿಟ್ಟು ಆ ಸೃಜನಪ್ಪ ಬೇರೆ ಇಷ್ಟುದ್ದ ಅವನೇ ಅವನಿಂದ ರೈತಾಗಿ ಎಲ್ಲ ಮಮ್ಮಿಗಳ ಹತ್ರ ಇಷ್ಟಪಡಿಸ್ತಾಳೆ ಅಂತ ಬಂದಿದ್ವಿ. ದಯವಿಟ್ಟು ನಮ್ಮನ್ನ ಇಷ್ಟಪಡಿಪ. ಇಲ್ಲೇದ್ರ ತಾವು ಪಂಡು ಅಜಯ್ ಅಲ್ಲಪ್ಪ, ನಿನಗೆ ಎಲ್ಲ ಮಮ್ಮೀಸು ನಾನು ಇಷ್ಟ ಅಂತ ಹೇಳ್ಬೇಕು ತಾನೆ? ನಿನ್ ಕಂಡ್ರೆ ಇಷ್ಟ ಅಂತ ಈ ಬರೀ ಮಮ್ಮಿಗಳು ಅಂತಲ್ಲ, ಈ ಹೆಣ್ಮಕ್ಳು ಮಕ್ಕಳು ನಾನಿಷ್ಟ ಅನ್ಬೇಕು. ಯಾಕಂದ್ರೆ ಗಂಡು ಮಕ್ಕಳು ನಮ್ ಕೆಟಗರಿಗೆ ಬರೋದೇ ಇಲ್ಲ. ಯಾಕಂದ್ರೆ ನಮ್ಮ ದೃಷ್ಟಿನಲ್ಲಿ ಗಂಡು ಮಕ್ಕಳೆಲ್ಲ ಕಳ್ಳನ ಮಕ್ಕಳು. ಜಿ ಕುಟುಂಬ ಅವಾರ್ಡ್ಸ್ ಅಲ್ಲಿ ಬೆಸ್ಟ್ ಮೇಲ್ ಕ್ಯಾಟಗರಿಲಿ ನಾಮಿನೇಷನ್ಸ್ ಅಷ್ಟೂ ಜನರಲ್ಲಿ ಹೈಯೆಸ್ಟ್ ವೋಟ್ಸ್ ಬಂದಿರೋದ ನಿನಗೇನೆ. ಎಲ್ಲಾ ಮಕ್ಕಳದಯ ಹೆಣ್ಮಕ್ಳದಯ ಅಷ್ಟೇ, ಏನಿಲ್ಲ. ಗಂಡ್ ಮಕ್ಳು ಎಷ್ಟು ಜನ ವೋಟ್ ಮಾಡಿರ್ತಾರೆ ಗೊತ್ತಾ? ಎಲ್ರಿ ಮಾಡ್ತೀರಾ, ನೀವು ಟಿವಿನೇ ನೋಡಕ್ಕಿಲ್ಲ ಅಂತೀರಾ, ಸಂಜೆ ಹೊತ್ತಲ್ಲ ಎಲ್ಲ ಇರ್ತೀರಾ, ರಾತ್ರಿ ಎಲ್ಲವೂ ಗೊತ್ತಾಯ್ತು ನೀವು ಮನೆ ಬರೋದು. ನಾನು ಅದಕ್ಕೆ ಹೇಳದಪ್ಪ, ಹೆಣ್ಮಕ್ಳು ಆಮೇಲೆ ಮಮ್ಮೀಸು ಮಕ್ಕಳು ಎಲ್ಲ ಇಷ್ಟಪಡ್ಬೇಕು ಅಂದ್ರೆ ಈ ಜಾಜಿ ಮಲ್ಲಿಗೆ ಅದ್ರ ಸವಾಸ ಎಲ್ಲ ಬಿಟ್ಬಿಡ್ಬೇಕು. ಸುಮ್ಮನೆ ಎಲ್ಲರೂ ಅದೇ ಸುದ್ದಿಗೆ ಬರ್ತಿರಲ್ಲ, ಇಲ್ಲಿಲ್ಲ ತಾನೇ. ಈಗ ಸದ್ಯಕ್ಕೆ ಇಲ್ಲಿ ಕರೆಸಿಲ್ಲ, ಒಳ್ಳೆ ಕೆಲಸ. ಯಾಕಪ್ಪ ಈ ಗೆಟಪ್ ನಿಂದು? ಅದು ಸೃಜನಣ್ಣ, ಬಹುಶಃ ನಿನ್ನ ಹೈಟ್ಗಳನ್ನ ನೋಡಿ ಎಲ್ಲರೂ ಮೆಚ್ಕೋತಾ ಇದ್ದಾರೆ ಅಂತ ನಾನು ಒಂದು ಅಂಕಿಅಂಶಗಳನ್ನ ತೆಗೆದು ನೋಡಿದೆ. ಭಗವಂತ ನಮಗೆ ಆ ತರದ ಹೈಟ್ ಮತ್ತು ವೆಯ್ಟ್ ಅನ್ನ ಕೊಡ್ಲಿಲ್ಲ. ಹೆಂಗಾರ ಮಾಡಿ ನನ್ನ ಮಟ್ಟ ಹಾಕ್ಬೇಕು ಅಂತ ನಾನು ರಾಜ ಬಂದಿದ್ದೀನಿ. ಆ ಕಡೆ ತಿಳಿದೇ ಬಿಡೋಣ. ಎಲ್ಲ ಮಮ್ಮಿಗಳು ದಯವಿಟ್ಟು ನನಗೆ ಸಪೋರ್ಟ್ ಮಾಡಬೇಕು. ಹಾಗೆ ಪುಟಾಮಿ ಕಂಡ ಮಗಳೇ, ನೀವು ಕೂಡ ನನಗೆ ಸಪೋರ್ಟ್ ಮಾಡಬೇಕು. ಓಕೆ, ಇಲ್ಲೇ ಒಂದು ವೋಟ್ ಮಾಡ್ಬಿಡೋಣ ಇರಪ್ಪ. ಓಕೆ, ನಮ್ಮ ಪಾಂಡುಗೆ ಯಾರ್ಯಾರು ಸಪೋರ್ಟ್ ಮಾಡ್ತೀರಪ್ಪ? 2 ಕೈ ಎತ್ತು ಬಿಡ್ರಪ್ಪ, ಗಾಬರಿ ಬೀಳಿ. ಓಕೆ,
ಸೃಜನ್ಗೆ ಯಾರ್ಯಾರಪ್ಪ ಸಪೋರ್ಟ್ ಮಾಡ್ತೀರಾ? ಇವ್ರ ಕೈ ಎತ್ತಿಲ್ಲ. ಮತ್ತೆ ಯಾರು ಹೋದ್ರು ಯಾರು ಬಿಟ್ರು ಅನ್ನೋದು ಜನತೆ ತೀರ್ಮಾನ ಮಾಡ್ಬೇಕೀಗ. ಒಟ್ನಲ್ಲಿ ಈಗ ಆಲ್ರೆಡಿ ನನ್ನನ್ನ ತುಳಿಯೋದಕ್ಕೆ ಅಂತ ಎಷ್ಟೋ ಜನ ಇದ್ದಾರೆ. ಈಗ ಬೇರೆ ಸೇರ್ಕೋಬೇಕಾದ್ರೆ ಇದು ತುಳಿಯೋದು ಪಳಿಯೋದು ಅಂತ ಅಲ್ಲ ಸೃಜನ್ ಬಾಯ್. ಈಗ ಇಬ್ರು ಸೇರ್ಕೊಂಡು ಒಂದು ಸ್ಟಾರ್ಟ್ಗಳು ಅದೇನೇ ತೋರಿಸ್ತಾ ಹೋಗು. ಕೊನೆಯಲ್ಲಿ ಅವ್ರ ತೀರ್ಮಾನಕ್ಕೆ ಬಿಡೋಣ. ಯಾರೇನ್ ತುಳಿದಂಗಿರಲ್ಲ. ಯಾರು ಸಪೋರ್ಟ್ ಮಾಡ್ತಾರೆ ಅಂದ್ರ ಮೇಲೆ ಇಬ್ರು ಖುಷಿ ಪಡೋಣ. ಇವಾಗ ಒಂದೇ ಒಂದು ಡಿಚ್ಚಿ ಹೊಡೆದ್ರೆ ಹೆಂಗಿರುತ್ತೆ ಗೊತ್ತಾ? ಏ ಮಾದೇವ ಎಲ್ಲ ಮೇಲೋದನು ಅಣ್ಣ ಇಲ್ಲಿದೆಯಾ ಅಣ್ಣ? ಕಂದ ನೀ ಅಲ್ಲೆಲ್ಲೋ ಮೇಲೋಯ್ತೀಯಾ, ಇಲ್ಲೆಲ್ಲೋ ಬರ್ತೀಯಾ, ಮತ್ತೆಲ್ಲೋ ಹೋಗ್ತೀಯ. ಏನೋ ಇದು ಎಂಟ್ರಿಗಳು ನಿಂದು? ಅಣ್ಣ ಸುಜನಣ್ಣ, ನೀನ್ ಹೇಳಿದ್ದು 100% ನಿಜ ಕಣ್ಣಣ್ಣ. ಏನಪ್ಪ ಅಣ್ಣ ದೇವ್ರು ಕೊಟ್ಟ ಹೈಟು ವೇಟು ದೇವ್ರು ಕೊಟ್ಟಿದ್ದೆ ಅಣ್ಣ. ನಾವು ಸುಮ್ಮನೆ ನಿನ್ನ ಸೈಟ್ ಆಗ್ಬಿಟ್ಟು ಮಮ್ಮಿಗಳನ್ನೆಲ್ಲ ಮೆಚ್ಚೋಣ ಅಂತ ಹೋದೆ. ಹಿಡ್ಕಪ್ಪ ಜಾಗದಲ್ಲೆಲ್ಲ ಹಿಡ್ಕೊಂಡ್ಬಿಡ್ತಲ್ಲಣ್ಣ. 10 ವರ್ಷದಿಂದ ಈ ಹೈಟು ವೆಯ್ಟು ಅದ್ ಹೆಂಗಣ್ಣ ನೀನ್ ಮೇಂಟೈನ್ ಮಾಡ್ತಾ ಇದೀಯಾ? ಯಾವಾಗ್ಲೂ ಏನ್ ಗೊತ್ತೇನೋ, ಟೂ ವೀಲರ್ ಕಣ, ಅದಕ್ಕೆ 4 ಚಕ್ರ ಹಾಕಿದ್ರೆ ಯಾವಾಗ್ಲೂ ಮೈಲೇಜ್ ಕಮ್ಮಿ ಕೊಡುತ್ತೆ. ಅದಕ್ಕೆ ಟೂ ವೀಲರ್ ತರ ಇರುದನ್ನ. ಆಯ್ತು ಕಣ್ಣಣ್ಣ. ಆಯ್ತಾ ಅಣ್ಣ, ಈ ಮಮ್ಮಿಗಳೆಲ್ಲ ನನ್ನನ್ನ ಯಾಕೆ ಮೆಚ್ಚಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಗೊತ್ತಣ್ಣ? ಅಯ್ಯೋ ಅದೊಂದು ಕಥೆ ಇದೆ, ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳೋಣ. ನಮ್ಮಪ್ಪ ಅಮ್ಮನಿಗೆ ನಾವು ಒಟ್ಟು 4 ಜನ ಮಕ್ಕಳು ಕಣ್ಣಣ್ಣ. ಮೊದಲನೇದು ಗಂಡು ಅಂತ ನಮ್ಮಪ್ಪನಿಗೆ ಸಹಜವಾಗಿ ಜಾಸ್ತಿ ಪ್ರೀತಿ. ಇನ್ನು ಇರೋಳು 2ನೇವಳು ನಮ್ಮ ಅಕ್ಕ. ಹೆಣ್ಣು ಅಂತೇಳಿ ನಮ್ಮ ಅಮ್ಮನಿಗೆ ಜಾಸ್ತಿ ಪ್ರೀತಿ. ಸರಿ. ಇನ್ನು ಕೊನೆಯವನು ಕಿರಿಮಗ ಅಂತ ಹೇಳಿ ಇಬ್ರು ಸೇರಿ ಅವನ ತಲೆ ಮೇಲೆ ಕುಂದಿಸ್ಕೊಂಡ್ಬಿಟ್ರು. ಹಂಗಾಗಿ ನಾವು ನಡ್ಕೊಂಡ್ ಮಗ 3ನೇವರಾದ ನಾವು ಬೈ ಬರ್ತೆ ಅಡ್ನಾಡಿಯಾಗಿ ಮುರಾಬಟಿ ಆಗ್ಬಿಟ್ಟಿರ್ಬೇಕು. ಹಂಗಾಗಿ ನಮ್ಮಮ್ಮ ಮೆತ್ತೆ ಇದ್ರೇನಂತೆ, ಅದು ಅಲ್ದೇನೆ ಅವರು ಇರೋಬರನ್ನೆಲ್ಲ ಮೇಸ್ಟ್ರು ಮಾಡಾಕ್ಬಿಟ್ಟವ್ರೆ ಕಣ. ನಾನೊಬ್ಬನ ನಾಟಕ ಪಾಠ ಅನ್ಕೊಂಡು ಹಿಂಗಂತ ಆಗ್ಬಿಟ್ಟೆ. ನಿಮ್ಮ ಮನೇಲಿ ಎಲ್ರು ಮೇಸ್ಟ್ರು ನಾವೊಬ್ರು ಹಿಂಗ ಆಗೋಗ್ಬಿಟ್ಟಿದ್ವಿ. ಹಂಗಾಗಿ ನಮ್ಮಮ್ಮನಿಗೆ ಸ್ವಲ್ಪ ನನ್ನ ಮೇಲೆ ಕೆಡವು. ಅದೇನು ಅದನ್ನ ಎಲ್ಲಾ ಇದೇನಂತಾರೆ, ಎಲ್ಲಾ ಒಂದು ಮನೇಲೂ ಒಂದು ಫ್ಯಾಮಿಲಿಲೂ ಒಂದು ದೃಷ್ಟಿ ಬಟ್ಟು ಅಂತ ಇರ್ಬೇಕು. ಎಲ್ಲ ಒಂದೇ ತರ ಇದ್ಬಿಟ್ರೆ ಕಣ್ಣು ಬಿದ್ದು ಬಿಡುತ್ತೆ. ನನ್ನ ಮಮ್ಮಿ ಮೆಚ್ಕೊಳ್ಳದೆ ಇದ್ರೇನಂತೆ ಈ ಎಲ್ಲಾ ಮಮ್ಮಿಗಳು ನನ್ನ ಮೆಚ್ಕೊಂಡ್ಬಿಟ್ರೆ ಅಷ್ಟು ಸಾಕು ಕಣ. ನನ್ನ ಬುಡಕ್ಕೆ ಬರ್ತಾ ಇದೆಯಾ? ಯಾಕಣ್ಣ? ಹಂಗಾರೆ ಈಗ ಮಮ್ಮಿಗಳನ್ನೆಲ್ಲ ಆಟ ಆಡ್ಸ್ಬಿಡೋಣ. ಮಮ್ಮಿಗಳೆಲ್ಲ ಆಟ ಆಡ್ತಾವಣ್ಣ. ಅಣ್ಣ ಏನೋ ಟೈರು ಇಟ್ಬಿಡಿ, ಲಾರಿ ಓಡಿಸ್ತೀವಿ ಅವ್ರ ಕೈಲಿ. ಇವಾಗ ನೋಡಿ, ಇವಾಗ ಮಮ್ಮಿಗಳು ಯಾವತ್ತಿದ್ರು ಮಕ್ಕಳಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇರ್ತಾರೆ. ಹೌದು. ಸೊ ನಾವೇನ್ ಮಾಡೋದು, ಮಮ್ಮಿಗಳು ಆಮೇಲೆ ಅವರ ಬೇಬಿಗಳು ಇಬ್ರು ಬಂದ್ಬಿಟ್ಟು ಇಲ್ಲಿ ಆಟ ಆಡುವಾಗ ಮಮ್ಮಿಗಳಿಗೆ ಯಾವ ತರ ಟಾರ್ಚರ್ ಇರುತ್ತೆ ನೋಡ್ಬಿಡೋಣ. ನೋಡೋಣ ಅದೇನ್ ಟಾರ್ಚರ್ ತಗೊಳಕ್ ನೀವು ರೆಡಿ ಇದ್ದೀರಾ? ಟಾರ್ಚರ್ ಏನ್ರಿ ಇದು? ಮಮ್ಮಿ ನಂಬರ್ 1 ಟಾರ್ಚರ್ ಏನ್ರಿ? ಸುಮ್ಮನೆ ಬಾಯಿ ಮಾತು ಬಂದ್ರೆ ಹಿಂಗೆಲ್ಲ ಮಾತಾಡ್ತಾರೆ ನೋಡಿ. ಇರ್ಲಿ ಓಕೆ. ಈಗ ಮುಂದಿನ ಸುತ್ತು ಜೋಡಿ ನಂಬರ್ 1. ಇದರಲ್ಲಿ ನೀವು ಆಮೇಲೆ ನಿಮ್ಮ ಮಗು ಇಬ್ರು ಜೊತೆಲಿ ಆಟ ಆಡುವಂತ ಒಂದು ಸೂಪರ್ ಡೂಪರ್ ಆಗಿರುವಂತ ಒಂದು ಆಟ ಇದೆ. ಇದರಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಕಾಣಿಸ್ತಾ ಇದೆ ಸೂಪರ್ ಆಗಿರೋ ಟ್ಯೂಬ್ಗಳಿದೆ, ಅಲ್ಲಿಂದ ಶುರು ಮಾಡ್ಬೇಕು. ಹಂಗೇ ಹತ್ಕೊಂಡ್ಬರ್ಬೇಕು, ಹಂಗೇ ಹತ್ಕೊಂಡ್ಬಂದು ಹಿಂಗ್ ಇಳಿದು ಬಿಡ್ಬೇಕು. ಆದ್ರೆ ಏನು ಅಂದ್ರೆ ಸುಮ್ಮನೆ ಹತ್ಕೊಂಡ್ಬರೋದಲ್ಲ, ಒಂದ್ರ ಮೇಲಿಂದ ಒಂದ್ರ ಮೇಲೆ ಹಂಗೆ ನಡ್ಕೊಂಡ್ ಮಂಡಿ ಕಾಲಲ್ಲಿ ಬರ್ಬೇಕು. ಅಣ್ಣ ನೀನೊಂದ್ಸಲ ಮಾಡಿ ತೋರಿಸ್ಬಿಟ್ರೆ ಪಾಪ ಅವ್ರಿಗೆ ಅರ್ಥ ಆಗಿರೋದು ಏನು. ಯಾಕಂದ ನಾನು ನಿನ್ ಸಪೋರ್ಟ್ ಕೊಡ್ತೀನಿ, ನೀನ್ ಮಾಡ್ತೋರ್ಸು ಬಾಕಂದ. ಅಲ್ಲ ಆಟ ಹೆಂಗೆ ಅಂತ ಗೊತ್ತಿಲ್ಲ ಅಣ್ಣ. ಅಣ್ಣ ಮಕ್ಕಳೇ, ನಾನ್ ನಿಮ್ಗೆ ಇಷ್ಟ ಆದ್ನ ಏನ್ ಎದುರ್ಕೊಂಬೇಡಿ, ಏನ್ ಆಗಕ್ಕಿಲ್ಲ. ನೀವ್ ಆಡಿ, ನಾನ್ ನಿಮ್ ಜೊತೆಲಿ ಇದ್ದೀನಿ, ಆಡಿ. ಟೈಮ್ ಎಷ್ಟು ಕೊಟ್ಟಿದ್ದೀರಾ? 2 ನಿಮಿಷ. 1.5 ಸಾಕಿತ್ತೇನೆ ಅಲ್ವಮ್ಮ? ಇಲ್ಲ 2.5 ಕೊಡ್ಬೋದು. ನಾನಿದ್ದೀನಿ, 2 ಸಾಕಾಗಿತ್ತು. ಅದು ಸರಿ. ರೆಡಿನಾ? 2 minutes and your time starts now. Come on. Para mi mamita que me quita mi bombón. Para mi mamita que me quita mi bombón. Nine, 8, 7, 6, 5, 4, 3, 2, 1. Stop.
ಮಾಡಿ ನೋಡಿ ಸರ್. ನಾನ್ ಮಮ್ಮಿ ಆಗಿದ್ರೆ ಮಾಡ್ತಾ ಇದ್ದೆ. ಅವ್ರು ಸಪೋರ್ಟ್ ಮಾಡಿ ನನಗೆ ಎಷ್ಟೊಂದು ಸುಸ್ತಾಯ್ತೈತೆ ಪಾಪ ಆಡೋರು ಎಷ್ಟು ಸುಸ್ತಾಗತ್ತಿಲ್ಲ ಅವ್ರಿಗೆ. ಅದೆಲ್ಲ ಓಕೆ, ಮಮ್ಮಿ ಅಷ್ಟೆಲ್ಲ ಮಾಡ್ತಿರ್ಬೇಕು. ಸುಮ್ನೆ ಮತ್ತೆ ಇದ್ದಾಳೆ. ಕಳ್ಳ ಕುಟಾರಿ ಕಣೆ ನೀನು. ನಿನಗೋಸ್ಕರ ಪಾಪ ಅಷ್ಟೆಲ್ಲ ಕಷ್ಟಪಡ್ತಿದ್ರೆ ಮಮ್ಮಿ ನಿಂತ್ಕೊಂಡು ನಗ್ತಾ ಇದ್ದೀರಿ. ಸೂಪರ್ ಆಡಿದ್ರಿ, ಒಳ್ಳೆ ಹ್ಯಾಂಡ್ಲು. ಫ್ಯಾಂಟಾಸ್ಟಿಕ್. ನನ್ನ ಮಗಳು ನಿಮ್ಮ ಹತ್ರ ಸ್ಪೆಷಲ್ ಹೈಫೈ ಮಾಡ್ತಾಳೆ. ಮಾಡೋಣ? ಹೈಫೈ, ಗಿವ್ ಮೀ ಫೈ, ಬ್ಯಾಮ್ ಫೈ. ನಾನು ನಿಂದೆ ಒಳಗೆ ಬಂದೆ, ನೀನು ನಂದೇ ಒಳಗೆ ಬರ್ದು. ಆಯ್ತು, ಶುರು ಹಚ್ಕೋ. 1 2 3 ಸ್ಟಾರ್ಟ್. ಎಲ್ಲ ನಾ ತಕ್ಕನಿಲ್ಲ. ಅದಕ್ಕೆ ಒಂದು ನಿಮಿಷ ಹೊಡ್ಕ. ಗಿವ್ ಮೀ ಫೈ, ಬ್ಯಾಮ್ ಫೈ. ತುಂಬಾ ಕೆಳಗೋಗ್ಬಿಟ್ಟೆ ಅಲ್ವಾ, ನನ್ನ ಆಗಿದ್ದ ಪರಿಸ್ಥಿತಿ ಏನಂತ ಗೊತ್ತಾಯ್ತಲ್ವಾ. ನಾವು ಸ್ವಲ್ಪ ಡೌನ್ ಟು ಅರ್ತ್. ಓಕೆ, ಸೂಪರ್ ಆಗಿ ಆಡಿದ್ರೆ. ಓಕೆ ಓಕೆ, ಮಮ್ಮಿ ಜೊತೆ ಹೈಫೈ ಮಾಡ್ತೀಯಾ? ನಮ್ಮ ಮಮ್ಮಿ ಜೊತೆ ಥ್ಯಾಂಕ್ ಯು ಮಮ್ಮಿ. ಥ್ಯಾಂಕ್ ಯು. ಮದೇವಾ ಅಣ್ಣ ಬಂದಿದ್ದೀಕೋ ಹೈಫೈ ಹೊಡೆದೆ ನೀನು. ನನಗಿಲ್ಲದ ಭಾಗ್ಯ ನಿನಗೆ ಸಿಕ್ಕಿದೆ. ಟೋಟಲಿ 6 ಸಲ ಟ್ರೈ ಮಾಡಿದ್ದೀರಾ, 5 ಸಲ ಕಂಪ್ಲೀಟ್ ಆಗಿದೆ, 6ನೇ ಸಲ ಇಲ್ಲಿವರೆಗೂ ಬಂದಿದ್ದೀರಾ. ಸೊ ಅದನ್ನು ಕನ್ಸಿಡರ್ ಮಾಡ್ತೀವಿ. ಏನಂದ್ರೆ ಅಕಸ್ಮಾತ್ ಯಾರಾದ್ರೂ ಇಲ್ಲಿವರೆಗೂ ಬಂದ್ಬಿಟ್ರೆ 5 ಸಲ ಮುಗಿಸಿ ನೀವು ಬೆನಿಫಿಟ್. ಓಕೆ, ನೆಕ್ಸ್ಟ್ ಬಾ ಅಂದ್ರೆ ಸರಳವಾಗಿ ಬರ್ತಾ ಇದಾರೆ. ಟೈಮ್ ಸ್ಟಾರ್ಟ್ಸ್ ನೌ. ಅಣ್ಣ ಒಂದ್ ಸೆಕೆಂಡ್, ಫಸ್ಟಿಂದ ನಾವು ಮಮ್ಮಿ ಕುಟ್ಲ ಕೇಳಿದ ಅದು ಹೇಳ್ಬೇಕು. ನಿಮ್ ಮತ್ತೆ ಹೋಗಿ ಇಲ್ಲ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಓಕೆ, ಮಮ್ಮಿ ರೀಸೆಟ್. ಮಮ್ಮಿ ಟೈಮ್ ಸ್ಟಾರ್ಟ್ ನೌ. Para mi mamita que me quita mi bombón. Para mi mamita que me quita mi bombón. ಯಾಕೋ ಈ ನಮ್ಮ ಮಮ್ಮಿ ಸ್ವಲ್ಪ ಕೋಪಡ್ದೆ ಹುಡುಕ್ ಕೊಡ್ತೀನಿ ನೋಡೋಣ. ಮಮ್ಮಿ ಆಡ್ತಾ ಇರೋದು, ಮಗಳು ಆಡ್ತಾ ಇರೋದು ಒಂದು ಗೊತ್ತಾಗ್ತಾ ಇಲ್ಲ. ಕಮಾನ್ ಕಮಾನ್ ಕಮಾನ್. Para mi mamita que me quita mi bombón. Para mi mamita que me quita mi bombón. ಒಂದ್ ನಿಮಿಷ ಆಗೋಯ್ತು. ಕಮಾನ್ ಬೇಗ ಬೇಗ. ಎಲ್ಲ ಓಕೆ, ನೀನ್ ಯಾಕೆ ಟೆನ್ಷನ್? ಬೈ ಕಡೆ ಮಮ್ಮಿ ಸ್ವಲ್ಪ ಸುಮ್ಮನಿರಪ್ಪ. ಎಲ್ಲರೂ ಮಮ್ಮಿ ಬರ್ಲಿ. ರೆಡಿ? 10 9 8 7 6 5 4 3 2 ಸ್ಟಾಪ್. ಅಣ್ಣ ಈ ಮಮ್ಮಿಗಳ ಕೈ ಓಡ್ ತಗೊಳಕ್ ಹೋಗಿ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗ್ತೈತೆ ಕಣ್ಣ. ಏನ ಮಾಡೋದು? ಆಡಿಸ್ಬೋದು ಅಷ್ಟೇ, ನಾವ್ ಆಡಕ್ಕಾಗಲ್ವಲ್ಲ. ನಾವಿಬ್ರು ಮಮ್ಮಿ ಅಲ್ವಲ್ಲ. ಫಸ್ಟ್ ಈ ಮಮ್ಮಿನ ಸ್ವಲ್ಪ ಎತ್ತಣ ಬಾ. ಎತ್ತಬೇಕಲ್ಲಪ್ಪ ಈಗ. ಟೋಟಲ್ ಆಗಿ ನೀವು ಮಾಡಿದ್ದು 5, 1 ಡಿಸ್ಕ್ವಾಲಿಫೈ, 4. ಓಕೆನಾ? ಹಂಚ್ಕೊಂಡ್ಬಿಡೋಣ. ಓಕೆ, 1 ನಿನಗೆ, 1 ನನಗೆ, 1 ಅವ್ರಿಗೆ, 1 ಅವ್ರಿಗೆ. 4 ಸಲ ಓಡ, ನಾನು 8 ಸಲ ಓಡಾಡ್ಬಿಟ್ನಲ್ಲಣ್ಣ. ಅದಕ್ಕೆ ನೀನು ಒಂದು ಕೊಟ್ಟಿರೋದು ಬಿಟ್ಟು. ಅಯ್ಯೋ ಶಿವನೇ. ಓಕೆ, ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್. ಸೂಪರ್, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೆ ನೀನು, ಮೆಚ್ಚಿದೆ ಮಗಳೇ. ಈಗ ನಾವೇ ತಿಳಕ್ಕಾಗಲ್ಲ ಗುರು ನಮ್ಮ ಕೈಲಿ. ಯಾರು ಇಬ್ರು ಕರ್ಸ್ಬೇಕಲ್ವಾ? ಅಲ್ವಾ, ಒಬ್ಳಿಗೆ ಕರ್ಸೋಣ. ಪಾರು ಬಂದ. ಒಂದೊಂದು ಹೇಳ್ತೀನಿ ಕೇಳಿಸ್ಕೋ. ಅಣ್ಣ ನೀನ್ ಮಮ್ಮಿಗಳ ಆಟ ಗೆಲ್ತೀಯೋ ಬಿಡ್ತೀಯೋ? ಪಾರು ಆಟ ಗೆದ್ಬಿಟ್ಟೆ ಕಣ. ಅಣ್ಣ ಈಗ ಇವ್ರೇನು ಟೈರ್ ಎತ್ತಿಡಕ್ ಬಂದವರೋ ಇಲ್ಲ ನನ್ನೇ ಎತ್ತಿಡ್ತಾರೋ? ನಿನ್ನ ಜೊತೆ ಟೈರ್ ಮುಚ್ಚಿಡ್ತಾರೆ. ಅಮ್ಮ ಪರಮ್ಮ, ನೀನ್ ಅವಾಗ ಟೈರ್ ಬಿದ್ದಾಗ ಟೈರ್ ಎತ್ತಿರಮ್ಮ, ಆ ಗಡಿಬಿಡಿನಲ್ಲಿ ನನ್ನೇ ಎತ್ತಿಟ್ಬಿಟ್ಟಿಯ. ನಾನು ಈ ಸೈಡ್ ಇರ್ತೀನಿ, ನೀನ್ ಆ ಸೈಡ್ ನಿಂತ್ಕೊಳಮ್ಮ. ಅದು ಏನಾಗುತ್ತೆ ಅಂತ ನೋಡೇ ಬಿಡ. ಅಣ್ಣ ಇನ್ನೊಂದು ಮಮ್ಮಿ ಕರ್ಸಬಿಡು ನೋಡ್ಬೋದು. ಮಮ್ಮಿ ಓಕೆ. ಅಪ್ಪ ಅದೇನೋ ಗುಡ್ಲ ಕೇಳ್ಬಿಡಪ್ಪ ನೀನು ಮಮ್ಮಿಗೆ.
ಮಮ್ಮಿ ಹಾ ಇವ್ರು ಗಡಿಬಿಡಿ ಮಾಡ್ತಾರೆ ಹಾ. ನಾನ್ ನಿಮ್ ಜೊತೆ ಇರ್ತೀನಿ ಹಾ. ಜೊತೆಗೆ ಇವನು ಇರ್ತಾನೆ ಆಯ್ತು ಹೆಂಗ್ ಆಡ್ಬೇಕು ಗೊತ್ತಾ ಆಯ್ತು ಸಪೋರ್ಟ್ ಮಾಡ್ಬಿಡಿ ಸರ್ ಚಾಲ್ ಬೇಡ ಮಾತವ ಮೇ ಹೂನಾ ಓಕೆ ರೆಡಿನಾ ಓಕೆ ರೆಡಿ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ ಯಾಕೋ ಈ ಮಮ್ಮಿ ಇರಿಗೆಲ್ಲ ಕಟ್ಕೊಂಡ್ಬಿಟ್ರಲ್ಲ ಚಾಲ್ ಬೇಡ ಮಾತವ ಓಕೆ ಸೂಪರ್ ಆಗಿ ಆಡಿದ್ರೆ 5 ಸಲ ಕ್ರಾಸ್ ಮಾಡಿದ್ರೆ ಆದ್ರೆ 2 ಸಲ ಕರೆಕ್ಟ್ ಆಗಿ ನೀವು ಮಾಡಿದ್ರಿ ನೀವು ಸೂಪರ್ ಡೂಪರ್ ಆಗಿ ಟ್ರೈ ಮಾಡಿದ್ರೆ ಈ 3ನೇದಲ್ಲಿ ಯಾಕೆ ಬಂದು ಪಟಾರ್ ಅಂತ ಬೀಳ್ತಾ ಇದ್ರಿ ಸೊ ನೀವು 2 ಎತ್ತರ ಸಲ ಜಾಸ್ತಿ ಆಯ್ತು ಆ? ಎತ್ತರ ಜಾಸ್ತಿ ಆಯ್ತು ನಿಮ್ಮ ಹತ್ರ ಕಮ್ಮಿ ಆಯ್ತು ಹಾ ನನ್ನ ಎತ್ತರ ಕಮ್ಮಿ ಹತ್ರ ಕಮ್ಮಿ ಇರೋರ್ ಬಗ್ಗೆ ಮಾತಾಡ್ಬಿಡಪ್ಪ ನೀವು ಹೊಟ್ಟೆಗೆ ಬೆಂಕಿ ಇಟ್ಟಂಗ್ ಆಗುತ್ತಲ್ಲ ಓಕೆ ಎನಿವೇಸ್ ಸೂಪರ್ ಆಗಿ ಟ್ರೈ ಮಾಡಿದ್ರಿ ತುಂಬಾ Thank you. ಚೆನ್ನಾಗಿ ಆಡಿದ್ರಿಪ್ಪ Thank ಬಹಳ you. ಖುಷಿ ಆಯ್ತಪ್ಪ ಐ ಲೈಕ್ ದ ಫೈಟಿಂಗ್ ಸ್ಪಿರಿಟ್ ಅಪ್ಪ ನೀನ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೆಪ್ಪ ಮಮ್ಮಿ ಏ ಮಮ್ಮಿಗಲ್ಲ ಬೇಬಿಗೆ ಬಿ ಎಸ್ ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಇವರ ಕಡೆಯಿಂದ ನಿಮ್ಗೆ ಒಂದು ಬ್ಯೂಟಿಫುಲ್ ಸಾರಿ ಅಂಡ್ ವಿ ಆರ್ ವೆರಿ ಸಾರಿ ಯಾಕಂದ್ರೆ ನೀವು ಈ ಸುತ್ತಿನಿಂದ ಎಲಿಮಿನೇಟ್ ಆಗ್ತೀರಾ ಆದ್ರೆ ಕಡೆಯ ಸುತ್ತಿನಲ್ಲಿ ಇವರಿಬ್ಬರಲ್ಲಿ ಯಾರು ಮಮ್ಮಿ ನಂಬರ್ 1 ಆಗ್ತಾರೆ ನೋಡೋಣ ಓಕೆ ಇಷ್ಟ ತನಕ ಬಂದಿದೀವಲ್ಲ ಇಷ್ಟ ಆಡಿದೀವಲ್ಲ ಸಾಕು ನಮಗೂ ಅದೇ ತುಂಬಾ ಖುಷಿ ಆಯ್ತು ನೀನೇನು ಹಾಡು ಹಾಡು ಹೇಳ್ತಿದ್ಯಲ್ಲ? ಹೇಳ್ಬೇಕು. ಯಾವ ಹಾಡು ಹೇಳ್ತೀಯ ಬಲ್ಲಿ ಮಹಾಗಣಪತಿಂ ಮನಸ ಸ್ಮರಾಮಿ ಮಹಾಗಣಪತಿಂ ಮನಸ ಸ್ಮರಾಮಿ ಮಹಾಗಣಪತಿಂ ಮನಸ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ ಎಲ್ಲಿ ಕಲ್ತ ನೀನ್ ಇದನ್ನ ಹೌದಾ ವೆರಿ ಗುಡ್ ಕಣ ಸೂಪರ್ ನೆಕ್ಸ್ಟ್ ನಮ್ದು ಸರಿಗಮಪ ಲಿಟಲ್ ಚಾಂಪ್ಸ್ ಆಗುತ್ತೆ ಅವಾಗ ನೀ ಬಂದು ಸೇರ್ಕೊಂಬಿಡು ಓಕೆನಾ ಓಕೆ ಥ್ಯಾಂಕ್ ಯು ಮಾ ವೆರಿ ಗುಡ್ ಲಾಸ್ಟ್ ಅಲ್ಲಿ ಉಳಿದಿರೋದು ಯಾರು ಗೊತ್ತಾ ದೀಪಿಕಾ ಅಮೃತ ಸರಳ ಅಂಡ್ ಅಚಲ ಇವರಿಬ್ಬರು ಜೋಡಿಯಲ್ಲಿ ಯಾರು ಲಾಸ್ಟ್ ರೌಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ ಅವರು ಮಮ್ಮಿ ನಂಬರ್ 1 ಆಗ್ತಾರೆ ನಾವೇನ್ ಮಾಡಕ್ಕಾಗತ್ತೆ ಇವಾಗ ಟಯರ್ಡ್ ಆಗಿದ್ದೀವಿ ತಾನೆ ಹೌದು ರುಜಾನ್ ಬಾಯ್ ಹಾ ಇವ್ರಿಬ್ರು ಮಮ್ಮಿಗಳು ಏನ್ ತಪ್ಪು ಮಾಡಿದಾರೆ ಅಂತ ಪಾಪ ಒಳ್ಳೆ ಬೇತಾಳನ್ ತರ ನೇತಾಕ್ಬಿಟ್ಟಿದ್ಯಾ ಅಂತ ಇನ್ನ ನೇತಾಕಿಲ್ಲ ಕಂದ ಈಗ ಮುಂದಕ್ಕಿದೆ ನೋಡು ಮಾರಿ ಹಬ್ಬ ಅದ್ ಏನೇನ್ ಮಾಡ್ತೀಯ ಅಂತ ಮೊದ್ಲೇ ಒಂದ್ ಸ್ವಲ್ಪ ಹೇಳ್ಬಿಡೋಣ ಅವ್ರು ಏನಂದ್ರೆ ಗೆಲ್ಲೋದಂದ್ರೆ ಇವಾಗ ಫಸ್ಟ್ ನಮ್ಮ ಜನತೆಗಳಿಗೆಲ್ಲ ನಮ್ಮ ಇಬ್ಬರು ಮಮ್ಮಿಗಳು ಸ್ಟ್ರಾಂಗ್ ನಮಸ್ಕಾರ ಮಾಡ್ತಾರೆ ಸ್ವಲ್ಪ ದೈ ಹೊಡಿರಿ ಹಂಗೆ ಅಯ್ಯೋ ಶಿವನೇ ಅದೇವಾ ಬಾ ಮಮ್ಮಿ ಹತ್ರ ಮಾತಾಡೋಣ ಈಗೇನ್ ಗೊತ್ತಾ ಮದೇವಾ ಸಿಂಪಲ್ ಮಮ್ಮೀಸ್ನ ಸುಮ್ಮನೆ ಟಾಪ್ ಫ್ಲೋರ್ ಕಳಿಸ್ಬಿಡೋಣ ಕಳಿಸ್ಬಿಟ್ಟು ಇವ್ರಿಗೆ 5 ಪ್ರಶ್ನೆಗಳನ್ನ ಕೇಳೋದು ಆಯ್ತು ಅದ್ರಲ್ಲಿ ಏನು ಅಂದ್ರೆ ಒಂದೇ ಟ್ವಿಸ್ಟ್ ಮಮ್ಮಿಗಳ ಆನ್ಸರ್ ಮಾಡಂಗಿಲ್ಲ ಮತ್ತೆ ಆನ್ಸರ್ ಮಾಡಿದ್ರೆ ಮೈನಸ್ ಫಸ್ಟ್ ಮಕ್ಕಳಲ್ಲಿ ಇದಾರಲ್ಲ ಕೇಳಿಸ್ಕೊ ಈಗ ನಾನು ಪ್ರಶ್ನೆ ಕೇಳಿದ ತಕ್ಷಣ ಯಾರು ಫಸ್ಟ್ ಹೊಡಿತಾರೆ ಮೌತ್ ಆಗಿರ್ಬೋದು ಅಥವಾ ಜಾಗ್ರೆ ಆಗಿರ್ಬೋದು ಅವ್ರ ಮಮ್ಮಿ ಆನ್ಸರ್ ಮಾಡ್ಬೋದು ಗೊತ್ತಾಯ್ತಾ ಅಕಸ್ಮಾತ್ ಏನಾದ್ರು ಮಮ್ಮಿಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಮಮ್ಮಿ ತುಪ್ಪಕ್ಕಂತ ಬೀಳ್ತಾಳೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ರೆ ಆಪೋಸಿಟ್ ಮಮ್ಮಿ ಇರೋರು ತುಪ್ಪಕ್ಕಂತ ಬೀಳ್ತಾರೆ ಅರ್ಥವಾಯ್ತಾ ಅರ್ಥಮಾಯ್ತು ವೆರಿ ಗುಡ್ ಈಗ ಇದು ಕಡೆಯ ಒಂದು ರೌಂಡ್ ಅಂದರೆ ಇದು ಮಮ್ಮಿ ನಂಬರ್ 1 ರೌಂಡ್ What the mom is up? Okay, ready? ಮೊದಲನೇ ಪ್ರಶ್ನೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಓಕೆ ಮೊದಲನೇ ಪ್ರಶ್ನೆ ಪರಸಂಗದ ಗೆಂಡೆ ತಿಮ್ಮ ಚಿತ್ರದ ನಾಯಕ ಯಾರು ಲೋಕೇಶ್ ಫಸ್ಟ್ ಮೋತಾರ್ಗನು ನಿಮ್ಮ ತಂದೆ ಅವರಾದ ಲೋಕೇಶ್ ಅವರು ಕರೆಕ್ಟ್ ಉತ್ತರ ಸೊ ನೀವು ಓಕೆ ಎರಡನೇ ಪ್ರಶ್ನೆ ಡಿಸೆಂಬರ್ ತಿಂಗಳಿನಲ್ಲಿ ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್ ಇಂದ ನಿವೃತ್ತಿಗೊಂಡಂತ ಭಾರತದ ಆಟಗಾರ ಯಾರು ಯಾರು ಹೇಳಿದ್ದು ಮೈನಸ್ ನಾನು ಹೇಳೋವರೆಗೂ ಹೇಳಂಗಿಲ್ಲ ಅಂತ ಹೇಳ್ತಾನೆ ಓಕೆ
ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿ ಯಾರು? ಮೌತಾರ್ಗನ್. ಜಗದೀಶ್ ಶೆಟ್ಟರ್. ಕರೆಕ್ಟ್ ಆನ್ಸರ್. ಈಗ ಕೇವಲ 2 ಪ್ರಶ್ನೆ ಇದೆ. 1000 ಕಣ್ಣಿನ ಪಕ್ಷಿ ಯಾವುದು? ಯಾವ್ದ್ರೆ? ಪುಸ್ತಕ್. 1 2 3 ಪುಸ್ತಕ್. ಆನ್ಸರ್ ಆಕ್ಚುಲಿ 1000 ಕಣ್ಣಿರೋದು ನವಿಲ್ಗೆ ಅಂತಾರೆ. ಲಾಸ್ಟ್ ಪ್ರಶ್ನೆ. ಗಾಡ್ ಗಣೇಶನ ವಾಹನ ಯಾವುದು? ಜಾತ್ರೆ. ಇಲ್ಲಿ ಈಸ್ ದಿ ರೈಟ್ ಆನ್ಸರ್. ಪುಸ್ತಕ್. ಕಡೆಯ ಪ್ರಶ್ನೆ. ಇದಕ್ಕೆ ಯಾರು ಕರೆಕ್ಟ್ ಉತ್ತರ ಕೊಡ್ತೀರಾ ಅವ್ರ ವಿನ್ನರು. ಕರ್ನಾಟಕ ರಾಜ್ಯದ ಬಾವುಟದಲ್ಲಿ ಎಷ್ಟು ಬಣ್ಣ ಇದೆ? 3. ಮೌತಾರ್ಗ ಯಾರು ಹೇಳಿದ್ರು? ಹೊಡೆದಿದ್ದು ಜಾಸ್ತಿ ಹೊಡೆದಿದ್ದು ಉತ್ತರ ಹೇಳಿದ್ದು ಇವರು. ಇಲ್ಲ ಯಾಕೆ ಹೊಡೆದಿಲ್ಲ? ಯಾರು 3 ಅಂದಿದ್ದು? ನಾನು. ನೀವು 3 ಅಂದ್ರ? 3 ಇಸ್ ಎಕ್ಸಾಕ್ಟ್ಲಿ ದ ರಾಂಗ್ ಆನ್ಸರ್. ಕರ್ನಾಟಕದ ಬಾವುಟದಲ್ಲಿ ಕರ್ನಾಟಕ ಇರೋದು 2 ಕಲರ್, ಅರಿಶಿನ ಮತ್ತು ಕುಂಕುಮ. 3ನೇದಿಲ್ಲಿಂದ ಬಂತು? ಅದಕ್ಕೆ ಫಸ್ಟ್ ಕೇಳಿಸ್ಕೋಬೇಕು ಅಂತ ಹೇಳಿದ್ದು. ಒಟ್ಟಿನಲ್ಲಿ ಅಂತೂ ಇಂತೂ ತಪ್ಪು ಉತ್ತರ ಕೊಟ್ಟು ತಾವು ಸೋತ್ತೀರಿ. ಐ ಆಮ್ ವೆರಿ ಸಾರಿ. ವೆರಿ ಸಾರಿಯಾ. ಬಟ್ ಅವರು ತಪ್ಪು ಉತ್ತರ ಕೊಟ್ಟಿರೋದ್ರಿಂದ ಕಂಗ್ರಾಚುಲೇಷನ್ಸ್. ಮದ್ವಾ ಅಣ್ಣ ಈಗ ಮಜಾ ಆಯ್ತಾ? ಸಖತ್ ಮಜಾ ಇತ್ತಣ್ಣ. ಓಕೆ, ಇಲ್ಲಿ ಕೇಳಿ, ನಿಮ್ಗೊಂದು ಹೇಳ್ಬಿಡ್ತೀನಿ. ನಿನ್ಗೆ ಪ್ರತಿನಿತ್ಯ ಇದೇ ತರ ಮಜಾ ಬೇಕು ಅಂದ್ರೆ ನೀ ಏನ್ ಗೊತ್ತಾ ಮಾಡ್ಬೇಕು? ಏನ್ ಮಾಡ್ಬೇಕಣ್ಣ? ಮಮ್ಮಿ ನಂಬರ್ ಶನಿವಾರ ಭಾನುವಾರ ಬರ್ತಲ್ವಾ, ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ 92.7 ಬಿಗ್ FM ಕೇಳ್ಬೇಕು. ಅದ್ರಲ್ಲಿ ನಾನು ಮತ್ತೆ ಶ್ರುತಿ ಇಬ್ರು ಇದೇ ತರ ಮಾತಾಡ್ಕೊಂಡು ಮಜಾ ಕೊಡ್ತಾ ಇರ್ತೀವಿ. ಮರಿಬೇಡ, 92.7 ಬಿಗ್ FM ಲೈಫ್ ಸೂಪರ್ ಗುರು. ಮುಂದಿನ ವಾರದಿಂದಾನೆ ಚಾಲ್ ಬೇಟ ಮಾತಾವ ಅಷ್ಟೇ. ಸುಜಾನಣ್ಣ, ಈಗ ನೋಡು, ಮಮ್ಮಿ ನನ್ನನ್ನ ಇಷ್ಟಪಡ್ಲಿ ಅಂತ ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಾದ್ಮೇಲೆ ನನಗೆ ಅನಿಸ್ತಾ ಇದೆ ಕಾರಣ, ಈ ಮಮ್ಮಿಗಳೇ ನನಗೆ ಇಷ್ಟ ಆಗ್ಬಿಟ್ರು ಕಾರಣ. ಅಲ್ಲ, ಈ ಮಮ್ಮಿಗಳು ಪಾಪ ಈ ಮಕ್ಳಿಗೋಸ್ಕರ ಇಷ್ಟೆಲ್ಲಾ ಕಷ್ಟ ಪಡ್ತಾರೆ ಅಲ್ವಾ? ಅವ ಊಟದಾಗಿಂದ ಅವ್ರನ್ನೊಂದ್ ದಡ ಸೇರ್ಸೋವರೆಗೂ, ಇನ್ನೊಂದ್ ಮನೆ ಸುತ್ತೋವರೆಗೂ, ಅವ್ರಿಗೆ ಏನಾದ್ರೂ ಒಂದು ನೆಲೆ ಕಂಡು ಕೊಡೋವರೆಗೂ ಕಷ್ಟ ಪಡ್ತಾನೆ ಇರ್ಬೇಕು ಅಲ್ವಾ? ಹೌದು. ನಾನು ನಮ್ಮ ಮಮ್ಮಿ ನನ್ನನ್ನು ಇಷ್ಟಪಡಲ್ಲ ಅಂತ ಹೇಳಿದ್ದೆ. ಅವರು ನಾನು ಏನಾದ್ರೂ ಒಂದು ದಾರಿಗತ್ಕೊಳ್ಳಿ ಅನ್ನೋ ಈ ದೃಷ್ಟಿಯಿಂದ ಹೇಳಿರ್ಬೇಕು ಅಂತ ಈಗ ಅನಿಸ್ತಾ ಇದೆ. ಹಂಗಾಗಿ ನನಗೆ ನಮ್ಮ ಮಮ್ಮಿನೇ ನಂಬರ್ 1. ಐ ಲವ್ ಯು ಶಾಂತಮ್ಮ. ಹೇಗಿತ್ತು ಮಮ್ಮಿ ನಂಬರ್ 1? ಸೂಪರ್. ಮಜಾ ಆಯ್ತಾ? ಮಜಾ ಆಯ್ತು. ಆಸಮ್. ಏನ್ ಇಷ್ಟ ಆಯ್ತು ಮಮ್ಮಿ ನಂಬರ್ 1 ಅಲ್ಲಿ? ಆಟ ಆಮೇಲೆ ಅಷ್ಟೇ. ನನ್ನ ಹೆಸರು ಹೇಳ್ತಾಳೆ ಅನ್ಕೊಂಡೆ. ಹೇಳಲೇ ಇಲ್ಲ. ನನ್ನ ಹೆಸರು ಹೇಳ್ತಾಳು. ಮತ್ತೆ ಯಾರು ಇಷ್ಟ ಆದ್ರು? ಕನ್ಫ್ಯೂಸ್ ಆಗಬೇಡ, ಟೈಮ್ ವೇಸ್ಟ್ ಮಾಡಬೇಡ. ಯಾವ ಗೋಳಿದ್ದನೇನು ನನ್ ತೋಳಿಲ್ಲವೇನು, ಹಿಂದೆ ಠಾಕಬೇಡ. ಬಿಟ್ಟಾಕ ಹೈಟ್ ನೋಡ್ಕೊಂಡು ಹೇಳು. ಯಾರು ಇಷ್ಟ ಆದ್ವಿ? ಇಬ್ರು. ಚಾಲ್ ಬೇಟ ಮಾಡವ. ಬೇಡ. ಇವಾಗ ನೋಡು, ಬ್ಯೂಟಿಫುಲ್ ಆಗಿ ಒಂದು ಕ್ಯೂಟ್ ಆಗಿರೋ ಒಂದು ಕವನ ಹೇಳ್ತಾಳೆ ನೋಡು. ಕವನ ಹೇಳ್ತೀನ. ನನ್ನ ಪ್ರೀತಿಯ ಅಮ್ಮನಿಗೆ ಸೌಂದರ್ಯವನ್ನು ಕೂಡಿಟ್ಟ ಪ್ರಕೃತಿಯಂತೆ, ಸ್ನೇಹವನ್ನು ಕೂಡಿಟ್ಟ ಜೇನಿನಂತೆ, ಜೀವಜಲವನ್ನು ಕೂಡಿಟ್ಟ ಸಾಗರದಂತೆ, ಎಲ್ಲ ಆಸೆಗಳನ್ನು ತನ್ನ ಗರ್ಭದಲ್ಲಿ ಕೂಡಿಟ್ಟು ನನಗೆ ಜನ್ಮ ನೀಡಿದ ಈ ನನ್ನ ಪ್ರೀತಿಯ ತಾಯಿಗೆ ಪ್ರೀತಿ ತುಂಬಿದ ಹೃದಯದಿಂದ ಒಂದು ಬಾರಿ ಥ್ಯಾಂಕ್ಸ್ ಎಂದು ಹೇಳ ಬಯಸುತ್ತೇನೆ. ಚಾಲ್ ಬೇಟ ಮಾಡವ. ನಿನಗೋಸ್ಕರ ಚಾಕ್ಲೇಟ್ಸ್ ಅಂಡ್ ನಿಮಗೋಸ್ಕರ ಪ್ರೆಸ್ಟೀಜ್ ಅವರಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್. ಬಹಳ ಮಜಾ ಆಯ್ತು. ನೀವು ಎಂಜಾಯ್ ಮಾಡಿದೀರ ಅಂತ ನಾವು ಅನ್ಕೊಂಡಿದೀವಿ. ನನ್ಗ? ನಿಮ್ಗಲ್ಲ, ನಿಮ್ಮ ಅಮ್ಮ. ನನ್ನ ಮಮ್ಮಿಗ ಖಂಡಿತ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬನ್ನಿ ಮಕ್ಕಳು. ಅಮೃತ ಹೇಗಿತ್ತು? ಸೂಪರ್. ಚೆನ್ನಾಗಿತ್ತಾ? ಓಕೆ, ದೀಪಿಕಾ ಅವರೇ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಡಿಡ್ ಯು ಎಂಜಾಯ್? ವೆರಿ ಮಚ್. ಈ ಸಂಚಿಕೆಯ ಮಮ್ಮಿ ನಂಬರ್ 1 ದೀಪಿಕಾ ಅವರು, ಕಂಗ್ರಾಚುಲೇಷನ್ಸ್. DS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಇವರ ಕಡೆಯಿಂದ ನಿಮಗೆ ಒಂದು ಬ್ಯೂಟಿಫುಲ್ ಸ್ಯಾರಿ. ಪಿಜನ್ ಅವರ ಕಡೆಯಿಂದ ಹೋಮ್ ಅಪ್ಲಯನ್ಸಸ್ ಅಂಡ್ ಜಿ ಕನ್ನಡ ವಾಹಿನಿಯ ಪರವಾಗಿ 21 ಇಂಚಸ್ LCD TV. ಕಂಗ್ರಾಚುಲೇಷನ್ಸ್. ನಾನು ನಿಮ್ಗೊಂದು ಗಿಫ್ಟ್ ತಂದಿದ್ದೀನಿ. ನನಗೆ ಖಂಡಿತ. ಏನದು?
ಅಮೃತ ಬಳ್ಳಿ. ಹೌದು, ನನ್ನ ಮಗಳ ಹೆಸರು ಅಮೃತ. ನಿಮ್ಮ ಜೀವನವು ಅಮೃತದಂತೆ ಸಿಹಿಯಾಗಿರ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ನಾನು ಮಾತ್ರ ಅಲ್ಲ, ನನಗೆ ಮಾತ್ರ ಅಲ್ಲ, ಆಕ್ಚುಲಿ ಎಲ್ರಿಗೂ ಇದೊಂದು ಪಾಠ ಆಗಿರ್ಬೇಕು. ಪರಿಸರದ ಬಗ್ಗೆ ಒಂದ್ ಸ್ವಲ್ಪ ಜ್ಞಾನವನ್ನು ಬೆಳೆಸ್ಕೊಳ್ಳಿ. ಇದೇ ತರ ನಮ್ಮ ಜಗತ್ತನ್ನ ಹಸಿರು ಮಾಡಬೇಕು. ಸೊ ಗಿಡ ನೆಡಿ, ಗಿಡ ನೆಡಿ, ಗಿಡ ನೆಡಿ, ಮರ ನಡಿ ಮರ ನಡಿ ಮರ ನಡಿ. ಮರ ಹಿಂಗ್ ನೋಡು ನಡೆಯಕ್ಕಾಗಲ್ಲ. ಗಿಡ ನಡಿ, ಅದು ಮರ ಆಗ್ತದೆ. ಪ್ರಕೃತಿನ ತಾಯಿ ತಾನೆ, ಅದಕ್ಕೋಸ್ಕರ ಗಿಡ ನೆಡಿ, ಗಿಡ ನೆಡಿ. ಮಧವ, ಚಲ್ಪಟ ಮದವ. ಸೂಪರ್ ಮಧವ, ನೀನ್ ಬಂದು ನನಗೆ ಬಹಳ ಖುಷಿ ಆಯ್ತು ಮಧವ. ಇಷ್ಟೊಂದು ಮಮ್ಮಿಗಳು ನಂಗೆ ತೋರಿಸ್ತಲ್ಲ, ನನಗೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಮದವ. ಹೌದಾ, ಇನ್ಮೇಲಾದ್ರೂ ನೀನು ನನ್ನ ಜೊತೆ ಈ ತರ ಪ್ರೋಗ್ರಾಮ್ಗಳು ಮಾಡ್ತಾ ಇರೋ ಮಧವ. ಸರಿ ಮಧವ. ಥ್ಯಾಂಕ್ ಯು ಮದವ. ಓಕೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಮರಿಬೇಡಿ. ಗಿರ್ಜ ಮನ್ಸನ್ನು ನಾನು ನಿಮ್ಮ ಸೃಜನು ಇಲ್ಲಿ ಸಿಗುತ್ತೆ ಸಿಕ್ಕಾಪಟ್ಟೆ ಫನು. ನೀವ್ ನೋಡ್ತಾ ಇದ್ದೀರಾ ಮೊಬೈಲ್ ನಂಬರ್ 1.